Hi, hello everyone. Namaskara eldrigu. How you all doing? Yes. Anybody's there? Just waiting for you all. We are waiting for you all. Yes, I hope my voice is audible to you all. And today we are going to discuss about the very first lecture. Just a minute. I just muted. Hi. Hi, Rudresh. Hi. Good evening. How are you? Good evening, Rudresh. Hi, Tejas. Hi, Tejas. Good evening. Welcome to the very first lecture of your class 12. ನಿಮ್ಮ ಕ್ಲಾಸ್ 12 ನ ಝುವಾಲಜಿಯ ವೆರಿ ಫಸ್ಟ್ ಲೆಕ್ಚರ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹ್ಯೂಮನ್ ರಿಪ್ರೊಡಕ್ಷನ್ ಟುಡೇ. ಓಕೆ, ಇವತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲೂ ಕೂಡ ದ ವೆರಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಈಸ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂಡ್ ವಿ ಆರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಇನ್ ಅಬೌಟ್ 10 ಲೆಕ್ಚರ್. 10 ಲೆಕ್ಚರ್ಗಳಲ್ಲಿ ತಿಳ್ಕೊಂತೀವಿ ಇದನ್ನ, ಅಂದ್ರೆ 10 ಕ್ಲಾಸ್ಗಳಲ್ಲೇ ತಿಳ್ಕೊಂತೀವಿ. ಸೊ ಎಂಟೈರ್ chapter we are completing like a in-depth concept with in-depth concept. Okay na? So tilkona yav ತರ ಅಂತ ಹೇಳ್ಬಿಟ್ಟು, and the chapter name is human reproduction and the subtopic name is the male reproductive system. Okay na? Male reproductive system ಬಗ್ಗೆ ತಿಳ್ಕೊಳ್ಳೋಣ. So you all know that what are the topics that include here? ಏನೇನಿರುತ್ತೆ? Today we are discussing about introduction to reproduction. Reproduction ಅಂತ ಹೇಳಿದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಸೆಕೆಂಡ್ ಒನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಕಾಮನ್ ಆಗಿ 1 or 2 ಮಾರ್ಕ್ಸ್ಗೆ ನಿಮಗೆ ನೀಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಈ ಬಾರಿ ಕೂಡ ಕೇಳಿದ್ರು. ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ದೇ ಗೋನ್ ಆಸ್ಕ್ ಫ್ಯೂ ಕ್ವಶನ್ಸ್ ಆನ್ ದ ಸೆಕ್ಷನ್ ಆಫ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಸೆಕ್ಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅಂದ್ರೆ ವಿ ನೀಡ್ ಟು ಎಕ್ಸ್ಪ್ಲೈನ್ ಇಟ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. And when it comes to NEET and KCET, they are asking few questions. ಆ ಸೆಕ್ಷನ್ ತೆಗೆದಾಗ ಅದರಲ್ಲಿ ಬರೋ ಸೆಲ್ಸ್ ಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು MCQs ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಎಸ್. ಸೊ ವೆನ್ ಇಟ್ ಕಮ್ಸ್ ಟು ದಿಸ್ ಚಾಪ್ಟರ್, ಈ ಚಾಪ್ಟರ್ ಅಲ್ಲಿ ತುಂಬಾನೇ ಕಾನ್ಸೆಪ್ಟ್ ಗಳಿದೆ. ಓಕೆ, ಯಾವ್ಯಾವ ಕಾನ್ಸೆಪ್ಟ್ ಗಳಿದೆ ಅಂತ ತಿಳ್ಕೊಳ್ಳೋಣ. ಸೊ ಆಸ್ ಯು ಆರ್ ಅಬ್ಸರ್ವಿಂಗ್ ಹಿಯರ್ ದ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ದಿಸ್ ಇಸ್ ದ ಚಾಪ್ಟರ್ ನೇಮ್, ರೈಟ್? ಈ ಚಾಪ್ಟರ್ ಅಲ್ಲಿ there are many segment, many concepts. ತುಂಬಾ ಕಾನ್ಸೆಪ್ಟ್ಸ್ ಗಳಿದೆ. ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿ ಎಷ್ಟು ಕಾನ್ಸೆಪ್ಟ್ ಗಳಿದೆ ಅಂತ ಹೇಳ್ಬಿಟ್ಟು. ಸೊ ಅಂಡರ್ ದ ಚಾಪ್ಟರ್ ವಿ ಆರ್ ಡಿಸ್ಕಸಿಂಗ್ ದೀಸ್ ಮೆನಿ ಸಬ್ ಟಾಪಿಕ್ಸ್ ಅಂಡ್ ದೀಸ್ ಮೆನಿ ಸಬ್ ಕಾನ್ಸೆಪ್ಟ್. ಸೊ ವಾಟ್ ಆರ್ ದೇ? ರಿಪ್ರೊಡಕ್ಟಿವ್ ಸಿಸ್ಟಮ್. So under that we are discussing about male reproductive system and female reproductive system. Today we are discussing this one. Okay, so reproductive systems are of two types: male reproductive system and female reproductive system. And when it comes to gametogenesis, that's related to this one. Gametogenesis occurs in elli agutte? That occurs in testes and ovaries. Testes alli agutte matte ovaries alli agutte. So that's occurring in the primary sex organs. So adralli ಎರಡು ತರ ಇರುತ್ತೆ: spermatogenesis and oogenesis. Schematic representation anna common ಆಗಿ ಕೇಳ್ತಾರೆ. Okay, so they will ask the schematic representation in your board examination. When it comes to CET and NEET examination, they will ask what type of cells present in them. Like a schematic representation na kelbiಟ್ಟು PQRS ಅಂತ ಕೇಳ್ತಾರೆ. ಅದು ಯಾವ ಸೆಲ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. So likewise menstrual cycle. Okay, and that we are discussing 4 phases. 4 phases ಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. Like menstrual phase, follicular phase, ovulatory phase and luteal phase. ಇಷ್ಟು ಫೇಸ್ ಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ದಟ್ಸ್ ರಿಲೇಟೆಡ್ ಟು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೆನ್ಸ್ಟ್ರುಯಲ್ ಸೈಕಲ್, ಪೀರಿಯಡ್ಸ್ ನೀವು ಕೇಳಿರ್ತೀರಾ, ಮತ್ತೆ ಕಾಮನ್ ಆಗಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ ಅದನ್ನ. ನೆಕ್ಸ್ಟ್ ದೇರ್ ಆರ್ ಮೆನಿ ಪ್ರೋಸೆಸ್ ದಟ್ ವಿ ನೀಡ್ ಟು ಡಿಸ್ಕಸ್ in every class. For example,
after the menstrual cycle. So ovum is being produced. ಅಲ್ಲಿ ovum produce ಆಗುತ್ತೆ. So spermatogenesis ಇಂದ sperm produce ಆಗುತ್ತೆ. ಎರಡು ಕಂಬೈನ್ ಆದ್ರೆ fertilization, the process of fusion of male and female gametes, fertilization. Next implantation, ಅದು implant ಆಗಬೇಕು. That must be embedded in the endometrial wall of the uterus. Implantation ಆಗುತ್ತೆ. Then that leads to pregnancy, conceive ಆಗುತ್ತೆ, pregnancy ಆಗುತ್ತೆ. Then the embryo started to develop, embryogenesis ಆಗುತ್ತೆ. Then so parturition. So once that embryo has developed, complete ಆಗಿ ಡೆವಲಪ್ ಆದ್ಮೇಲೆ human ಅಲ್ಲಿ gestation period ಬಂದು 9 months ಇರುತ್ತೆ. After the 9 month, so completely termed, or you can say completely developed fetus has to eject from the mother's uterus. That is called parturition. ಡೆಲಿವರಿ ಅಂತ ಕಾಮನ್ ಆಗಿ ಹೇಳ್ತೀವಿ. ಸೊ ಅದೇ ತರ ಲ್ಯಾಕ್ಟೇಷನ್ ಅಂತ ಇರುತ್ತೆ. ಅಂದ್ರೆ ಆಫ್ಟರ್ ದ ಪಾರ್ಚುರಿಷನ್, ಸೊ ಏನಾಗುತ್ತೆ, ಲ್ಯಾಕ್ಟೇಷನ್ ಸ್ಟಾರ್ಟ್ಸ್. ಸೊ ಮದರ್ ಹ್ಯಾಸ್ ಟು ಫೀಡ್ ದ ಯಂಗ್ ಒನ್, ಸೊ ಥ್ರೂ ದ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ಸೊ ಇಷ್ಟು ಕಾನ್ಸೆಪ್ಟ್ಗಳು ಈ ಚಾಪ್ಟರ್ ಅಲ್ಲಿ ಇದೆ. ಸೊ ಒನ್ ಬೈ ಒನ್ ತಿಳ್ಕೊಳ್ಳೋಣ, ಓಕೆನಾ? ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು, ಓಕೆ? ಯಾಕೆಂತ ಹೇಳಿ ವೆರಿ ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಈ ಚಾಪ್ಟರ್ ಎಷ್ಟು ಈಸಿ ಆಗಿರುತ್ತೆ ಅಥವಾ ಕಷ್ಟ ಇರುತ್ತೆ ಅಂತ ಏನಾದ್ರು ಇದ್ರೆ ಕೇಳಬಹುದು ನೀವು, ಓಕೆ? So you can ask your questions. I'm just waiting for you. Chat. You can ask. Okay. So now we can move to the very first topic. If you don't have. Hi Tejas. Yes, Tejas. Do you have any doubts in this? Okay, ಮುಂದೆ ಹೋಗ್ಬೋದಲ್ವಾ ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ. ಓಕೆ, ಅದೇ ತರ. ಸೊ ರುದ್ರೇಶ್, ಆರ್ ಯು ಹಿಯರ್? ಎಸ್, ನೋಡೋಣ ಇವಾಗ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅವಾಗ್ಲೇ ಹೇಳ್ದೆ ಇದು ಬೇಸಿಕ್ ಕಾನ್ಸೆಪ್ಟ್. ಅದಾದ್ಮೇಲೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ನಾವು ಜಂಪ್ ಆಗ್ತೀವಿ. ಸೊ ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯಾವ ತರ ರೀಪ್ರೊಡಕ್ಷನ್ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಓಕೆ, ಸೊ ಅದರಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಇಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅನ್ ಎಬಿಲಿಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್ ಆಫ್ ದೇರ್ ಓನ್ ಕೈಂಡ್. ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಈಸ್ ಅನ್ ಎಬಿಲಿಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ability of living organisms to produce young one, to produce young one of their own kind, young one of their own kind. See, this is the basic definition in reproduction. Hi Sagar, hi Ankit, how are you? Hegidira? Okay, this is the very first class, you know that. Okay, ನಮ್ಮ ಪ್ರಗತಿ PCB ಅಲ್ಲಿ ಝುವಾಲಜಿ ಫಸ್ಟ್ ಕ್ಲಾಸ್ ಆಗಿದೆ. ಸೊ ನಾನು ನಿಮಗೆ ಝುವಾಲಜಿನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇವತ್ತು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಇದರಿಂದ 1 or 2 ಕ್ವಶನ್ಗಳು ಅದರಲ್ಲೂ ಬೋರ್ಡ್ ಎಕ್ಸಾಮ್ಗೆ ಕಂಪಲ್ಸರಿ ಕೇಳ್ತಾರೆ. ಡಯಾಗ್ರಾಮ್ ಅನ್ನ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಹೌ ಟು ಡ್ರಾ ದಟ್. ಓಕೆ, ವಿಚ್ ಇಸ್ ದ ನೆಕ್ಸ್ಟ್ ಕ್ಲಾಸ್? ಮೇ ಬಿ ಕೆಮಿಸ್ಟ್ರಿ ಇರಬಹುದು ನೆಕ್ಸ್ಟ್ ಕ್ಲಾಸ್. ಅದನ್ನು ನೀವು ಅನೌನ್ಸ್ಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಸೆಕ್ಷನ್ ಇದೆ ನೋಡಿ, ಅಲ್ಲಿ ಹೋದ್ರೆ ನಿಮಗೆ ವೀಕ್ಲಿ ಶೆಡ್ಯೂಲ್ ಸಿಗುತ್ತೆ. ಯು ಕ್ಯಾನ್ ಗೋ ಅಂಡ್ ಚೆಕ್ ದೇರ್ ಇಟ್ ಸೆಲ್ಫ್. ಅಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಚಿನ್ಮಯ. ಓಕೆನಾ? ಸೊ ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ದಿಸ್ ಇಸ್ ದ ಬೇಸಿಕ್ ಡೆಫಿನೇಷನ್, ರೈಟ್? ವಾಟ್ ಇಸ್ ರಿಪ್ರೊಡಕ್ಷನ್? ಇಟ್ ಈಸ್ ಅನ್ ಎಬಿಲಿಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್ ಆಫ್ ದೇರ್ ಓನ್ ಕೈಂಡ್. ಸೊ ವಾಟ್ಸ್ ದಟ್ ಇಂಡಿಕೇಟ್? ಏನ್ ಇಂಡಿಕೇಟ್ ಮಾಡ್ತಾ ಇದೆ? ದಟ್ ಇಸ್ ಇಂಡಿಕೇಟಿಂಗ್ ಎಲಿಫೆಂಟ್ಸ್ reproduce elephants, right? Dogs reproduce dogs. Lions reproduce lions and humans reproduce humans. Okay, humans never reproduce other organisms. ನಮ್ಮ ತರನೇ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಗಳನ್ನ ರಿಪ್ರೊಡ್ಯೂಸ್ ಮಾಡ್ತೀವಿ. ಸೊ ಆ ಎಬಿಲಿಟಿಗೆ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ದೆನ್ ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್? ನಮ್ಮಲ್ಲಿ ಯಾವ ತರ ರೀಪ್ರೊಡಕ್ಷನ್ ಇರುತ್ತೆ? ನೆನ್ಪಿರ್ಲಿ, ವಿ ಆರ್ ಡಯೇಷಿಯಸ್ ಅಂತ ಹೇಳಿದ್ರೆ bisexual or unisexual organisms ಅಂತ ಹೇಳ್ತೀವಿ. ಓಕೆನಾ? ಯುನಿಸೆಕ್ಷುವಲ್ ಆರ್ಗಾನಿಸಮ್, ದಟ್ ಮೀನ್ಸ್ ಸೆಕ್ಸಸ್ ಆರ್ ಸೆಪರೇಟ್. ಯು ಕ್ಯಾನ್ ಅಬ್ಸರ್ವ್ ಮೇಲ್ ಅಂಡ್ ಫೀಮೇಲ್, ಮೇಲ್ ಇಂಡಿವಿಜುವಲ್ ಅಂಡ್ ಫೀಮೇಲ್ ಇಂಡಿವಿಜುವಲ್ಸ್. ಸೊ ಹಾಗಾಗಿ ಡಯೇಷಿಯಸ್ ಆರ್ ಯುನಿಸೆಕ್ಷುವಲ್ ಆರ್ಗಾನಿಸಮ್. ನೆಕ್ಸ್ಟ್ ಅದಾದ್ಮೇಲೆ ವಾಟ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ ಬೀಯಿಂಗ್? ಯಾವ ತರ ರಿಪ್ರೊಡಕ್ಷನ್ ಆಗುತ್ತೆ? ಎಸ್, ವಿ ಆರ್ ರಿಪ್ರೊಡ್ಯೂಸಿಂಗ್ ಸೆಕ್ಷುಯಲಿ. ಸೊ ದಟ್ಸ್ ವೈ ಐ ಆಮ್ ರೈಟಿಂಗ್ sexually reproducing organisms. Sexually
reproducing organisms. Means we are able to produce the gametes. ನಮ್ಮಲ್ಲಿ gametes ಗಳು produce ಆಗುತ್ತೆ. Male gametes, female gametes. Okay. So by the fusion of them, ಎರಡು ಫ್ಯೂಸ್ ಆದಾಗ ಒಂದು zygote formation ಆಗುತ್ತೆ, embryo develop ಆಗುತ್ತೆ. Sexually reproducing organisms. Next, what type of fertilization takes place in human beings? Yes, I am writing here. Fertilization is internal. Fertilization is internal. Development is also internal and direct. Development is direct. ಒಂದು ಡೈರೆಕ್ಟ್ ವರ್ಡ್ ನೆನ್ಪಿಟ್ಕೊಬೇಕು, ಇನ್ನೊಂದು ಇಂಟರ್ನಲ್ ಅಂತ ಹೇಳ್ಬಿಟ್ಟು ಇಂಟರ್ನಲ್. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಇಸ್ ದಟ್. ಓಕೆ, ಸೊ ನೋಡಿ ಇವಾಗ ಫರ್ಟಿಲೈಸೇಷನ್ ಇಂಟರ್ನಲ್ ಅಂತ ಹೇಳಿದ್ರೆ ಇನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಅಕರ್ಸ್ ಇನ್ಸೈಡ್ ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್. ಫೀಮೇಲ್ ಜೆನೈಟಲ್ ಟ್ರಾಕ್ಟ್ ನ ಒಳಭಾಗದಲ್ಲಿ ಫ್ಯೂಸ್ ಆಗುತ್ತೆ, ಅದಕ್ಕೆ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್ ಅಂತ ಬರ್ದಿರೋದು. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಅಂತ ಹೇಳಿದ್ರೆ ಏನು? ಡೈರೆಕ್ಟ್ ಅಂತ ಹೇಳಿದ್ರೆ ವಿತೌಟ್ ಲಾರ್ವಲ್ ಸ್ಟೇಜ್. ಇಲ್ಲಿ ಯಾವುದೇ ತರ ಲಾರ್ವಲ್ ಸ್ಟೇಜ್ ಇರೋದಿಲ್ಲ. ಸೊ ಐ ಆಮ್ ರೈಟಿಂಗ್ ವಿತೌಟ್ ಲಾರ್ವೆ ಆರ್ ಲಾರ್ವಲ್ ಸ್ಟೇಜ್. ಲಾರ್ವಾ ಅಂದ್ರೆ ಗೊತ್ತಾ ನಿಮ್ಗೆ? ದೀಸ್ ಆರ್ ದ ಯಂಗ್ ಒನ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ವೆನ್ ಇಟ್ ಕಮ್ಸ್ ಟು ಫ್ರಾಗ್, ದ ಲಾರ್ವಲ್ ಸ್ಟೇಜ್ ಆರ್ ಕಾಲ್ಡ್ ಟ್ಯಾಡ್ಪೋಲ್. ವಾಟರ್ ಅಲ್ಲಿ ಇರುತ್ತೆ, ಸ್ಟಾಗ್ನೆಂಟ್ ವಾಟರ್ ಅಲ್ಲಿ. ಯು ಮೈಟ್ ಹ್ಯಾವ್ ಕನ್ಫ್ಯೂಸ್ಡ್ ವಿತ್ ದಟ್ ವಿತ್ ದ ಫಿಶಸ್. ಅದನ್ನ ಫಿಶ್ ಅನ್ಕೊಂಡ್ಬಿಡ್ತೀವಿ. ಸೊ ಅದೇ ತರ ಈ ಕೆಲವು ಇನ್ಸೆಕ್ಟ್ ಗಳಿಗೆ ಏನಾಗಿರುತ್ತೆ, ನಾರ್ಮಲ್ ಆಗಿ ಲಾರ್ವೆ ಇರುತ್ತೆ, ಕಾಕ್ರೋಚ್ಗೂ ಲಾರ್ವೆ ಇರುತ್ತೆ. ಸೊ ಅದೇ ತರ ಮಸ್ಕಿಟೋಸ್ಗೂ ಲಾರ್ವೆ ಇರುತ್ತೆ. ಆದ್ರೆ ನಮ್ಮಲ್ಲಿ ಡೈರೆಕ್ಟ್ ಡೆವಲಪ್ಮೆಂಟ್. ಯಂಗ್ ಒನ್ಸ್ ಆರ್ ಸಿಮಿಲರ್ ಟು ದೇರ್ ಪೇರೆಂಟ್. ಯಂಗ್ ಒನ್ಸ್ ಆರ್ ಸಿಮಿಲರ್ ಟು ದೇರ್ ಪೇರೆಂಟ್. ಅಂಡ್ ಇಂಟರ್ನಲ್, ಸೊ ಬೇಬಿ ಡೆವಲಪ್ಸ್ ವಿತ್ ಇನ್ ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್ ಅಪ್ ಟು 9 months. ಅದು ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್, ಓಕೆ, ಅಂಡ್ ಡೆವಲಪ್ಮೆಂಟ್ ಇಸ್ ಇಂಟರ್ನಲ್. And all human beings are viviparous. Viviparous means we give birth to young ones. We give birth to young ones. ಮರಿ ಹಾಕುತ್ತೆ ಇದು. They do not lay eggs. ಮೊಟ್ಟೆ ಇಡೋದಿಲ್ಲ. ಮೊಟ್ಟೆ ಇಟ್ಟರೆ ಅದನ್ನ ಓವಿಪ್ಯಾರಸ್ ಅಂತ ಹೇಳ್ತೀವಿ. ಸೊ ಈ ಕೀ ಟರ್ಮ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ದಟ್. ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ it is an ability of living organisms to produce young one of their own kind. ತಮ್ಮ ತರನೇ ಇರತಕ್ಕಂತ ಆರ್ಗಾನಿಸಮ್ ಅನ್ನು ಪ್ರೊಡ್ಯೂಸ್ ಮಾಡೋದು. And what type of reproduction will takes place in living organism? Dioecious organisms means unisexual. You can say sexes are separate, male and female you can identify. Sexually reproducing organisms means they produce gametes. ಇದರ ಅರ್ಥ ಗ್ಯಾಮೆಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ರೆಸ್ಪೆಕ್ಟಿವ್ ಪೇರೆಂಟ್ಸ್ ಆರ್ ರೆಸ್ಪೆಕ್ಟಿವ್ ಜೆಂಡರ್. Next, fertilization internal takes place within the female genital tract. Development is direct. That means larval stage is absent. Young ones are similar to their parent. And internal, baby develops within the mother's womb. ತಾಯಿಯ ಗರ್ಭದಲ್ಲಿ ಬೆಳೆಯುತ್ತೆ. Viviparous. That means they give birth to young ones. They do not lay eggs. So ಈ ಎಲ್ಲದಕ್ಕೂ ಕೂಡ ಹ್ಯೂಮನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. English language. Yes, you can ask and you can contact to the batch manager or it may be the technical team. Yaridu Ankit. You can contact the technical team. So as we said, we have explained in the what is that orientation session. So there are many options to connect with or contact the technical team. You can contact them. Okay, Ankit? Yes. Next one nodona ivaga. Very important topic. The male reproductive system. ಸೊ ಯಾವ ತರ ತಿಳ್ಕೋಬೇಕು, ಅದರಲ್ಲಿ ಡಿಫರೆಂಟ್ ಪಾರ್ಟ್ಸ್ ಗಳು ಬರುತ್ತೆ. ಆ ಪಾರ್ಟ್ಸ್ ಗಳದ್ದು ಫಂಕ್ಷನ್ ಗೊತ್ತಿರಬೇಕು ನಮ್ಗೆ. ಓಕೆ, ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಡಯಾಗ್ರಾಮ್ ನ ಕೇಳ್ತಾರೆ ಇನ್ ಯುವರ್ ಎಕ್ಸಾಮಿನೇಷನ್. ದೇ ಆರ್ ಗೋಯಿಂಗ್ ಟು ಆಸ್ಕ್ ಡಯಾಗ್ರಾಮ್ ಇನ್ ಬೋರ್ಡ್ ಎಕ್ಸಾಮಿನೇಷನ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಸಿಇಟಿ ಅಂಡ್ ಆಲ್ಸೋ ದ ನೀಟ್ ಎಕ್ಸಾಮಿನೇಷನ್, ದೇ ಆರ್ ಆಸ್ಕಿಂಗ್ ದ ಪಾರ್ಟ್ಸ್ ಅಂಡ್ ದೇರ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ದೇ ಆರ್ ಕೀಪಿಂಗ್ ಇಟ್ ಆಸ್ ಎ and they are asking you to label this part. ಈ ಲೇಬಲ್ ಅಥವಾ ಈ ಪಾರ್ಟ್ ಯಾವುದು ಅಂತ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. and they are asking this one as a b ಅಂತ ಹೇಳ್ತಾರೆ. and you need to identify the part b and you need to identify the function with respect to that. ಸೊ ಹಾಗಾಗಿ ಇದು ನೀಟ್ಗೆ KCETಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಸೆಕೆಂಡ್ ಪಾಯಿಂಟ್ಗೆ ಕ್ವಶನ್ ಹೇಳಿ. ವಿಚ್ ಒನ್?
Chinmaya, can you please elaborate your question? Can you please elaborate your question so that I can answer? ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೆಕೆಂಡ್ ಪಾಯಿಂಟ್ ಅಂತನಾ, ಸೆಕೆಂಡ್ ಪಾಯಿಂಟ್ ಪ್ರೀವಿಯಸ್ ಪಾಯಿಂಟ್ಗೆ ನೀವೇನಾದ್ರೂ ಕೇಳ್ತಾ ಇದ್ರೆ ಪ್ಲೀಸ್ ಎಲಾಬರೇಟ್ ದ ಕ್ವಶನ್ ಅಂಡ್ ಪುಟ್ ಯುವರ್ ಕ್ವಶನ್, ಐ ವಿಲ್ ಆನ್ಸರ್. ಓಕೆ, ಸೊ ಇದೆಲ್ಲ ನಾರ್ಮಲ್ ಆಗಿ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಸೊ ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ will takes place in human beings ಅಂತ ಕೇಳಿದಾಗ you can say sexual reproduction ಒಂದು, and ಕಾಮ ಹಾಕಿರ್ತಾರೆ ಅಲ್ಲಿ ಕೊಟ್ಟಿರ್ತಾರೆ ಎಂಟೈರ್ ಸೆಂಟೆನ್ಸ್, and they are giving it as a fertilization is external or internal, you must choose as internal, development is direct or indirect, so we need to choose that based on that. So ಇವಾಗ ಇಲ್ಲಿ ಪಾರ್ಟ್ಸ್ ಗಳನ್ನ ನೋಡೋಣ. First I will label all the parts, then I am going to explain their function. Okay, so the primary sex organs present in the male reproductive system are a pair of testes. Primary sex organs yavudirutte anta helidre a pair of testes irutte. I am writing here. So this is the testis. There are two testicles are present within the scrotum or scrotal sac. Eradu testicles galu scrotum anta helidre it is a very thin, or you can say the skin pouch. So inside that the testicles are present. So a pair of testicles are present. And next, many parts I am going to label it right now. So then you can come to know what are the primary sex organs, what are the secondary sex organs. Okay. So let me label them. So above the testis the ಮೇಲ್ಭಾಗದಲ್ಲಿ, there you can see a cap-like structure. That cap-like structure is commonly called epididymis. Epididymis. Okay. Thus, epididymis leads to the formation of a thin tube-like structure which connects the urethra to the testis, or you can say penis to the testis. So that is called vas deferens. That is called vas deferens. So now I am writing the duct system. ಯಾವ್ಯಾವುದು ಡಕ್ಟ್ ಗಳು ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? See, vas deferens is present. Now that connects to the common ejaculatory duct. Seminal vesicles is opening into the vas deferens that becomes the common ejaculatory duct. Okay, so now I am writing the glands. So there are about 3 glands are present. One is about seminal vesicle. Okay, and the next one is prostate gland, and third one is bulbourethral gland. Okay, bulbourethral gland is also known as Cowper's gland. ಅದನ್ನ Cowper's gland ಅಂತನೂ ಕೂಡ ಹೇಳ್ತೀವಿ. Okay, next ಬೇರೆ ಪಾರ್ಟ್ಸ್ ಗಳು ಯಾವುದು ಇದೆ ನೋಡೋಣ ಇಲ್ಲಿ. When you take the section of testicle, there you can see testicles or testis ಅಂತ ಹೇಳ್ಬಹುದು ನಾವು. There are many parts. So ಏನೇನಿದೆ? So the upper portion of the epididymis, upper portion, that is called ಏನ್ ಹೇಳ್ಬಹುದು ಅದನ್ನ? Caput. I am writing caput epididymis. Next, the lower portion of the epididymis is called cauda epididymis ಅಂತ ಹೇಳ್ತೀವಿ. Likewise, inside that there are many seminiferous tubules are there, or you can say testicular lobules. ಇದ್ರ ಒಳಭಾಗದಲ್ಲಿ ಕಂಪಾರ್ಟ್ಮೆಂಟ್ಸ್ ಗಳಿರುತ್ತೆ. ಸೊ ಟೆಸ್ಟಿಸ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳ್ತೀನಿ. ಸೊ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ನಾನು ಹೇಳ್ತಾ ಇರೋದು ಇವಾಗ ಟೆಸ್ಟಿಕ್ಯುಲಾರ್ ಲಾಬ್ಯೂಲ್ಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಟೆಸ್ಟಿಸ್, ಒಳಭಾಗದಲ್ಲಿ ಇರುತ್ತೆ. ನೆಕ್ಸ್ಟ್ ಈ ಪೋರ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ದೇರ್ ಇಸ್ ಎ ಮಸ್ಕ್ಯುಲರ್ ಆರ್ಗನ್ that is called copulatory organ called penis is here. A penis is present. It is also known as copulatory organ, helpful to administrate the sperm into the female genital tract. ಇದು ಫಿಮೇಲ್ ಜೆನಿಟಲ್ ಟ್ರಾಕ್ಟ್ ಗೆ ಸೆಮೆನ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. And within the there is a tube-like structure that is called urethra. That's okay. ಏನಾದರೂ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಮಾಡಿ, then I will answer for them. ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಪಾರ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಇವಾಗ. then I am going to divide each and every parts based on their category. ಅವುಗಳ ಕ್ಯಾಟಗರಿ ಆಧಾರದ ಮೇಲೆ ನಾನು ಡಿವೈಡ್ ಮಾಡ್ತೀನಿ. ಸೊ ಆಫ್ಟರ್ ದಟ್ ಐ ವಿಲ್ ಶೋ ಹೌ ಟು ಡ್ರಾ ದಿಸ್ ಡಯಾಗ್ರಾಮ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೌ ಐ ಆಮ್ ರೈಟಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ಸ್ once again based on the category. First one is primary sex organs.
primary sex organs, and second one is secondary sex organs, secondary sex organs, or you can say there is another name for the secondary sex organs called accessory ducts and accessory organs. Simple agi accessory organs anta helona. That helps, adu help ಮಾಡುತ್ತೆ ಅಷ್ಟೇ, ಡೈರೆಕ್ಟ್ ಆಗಿ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಇಂಡೈರೆಕ್ಟ್ಲಿ ದಟ್ ಹೆಲ್ಪ್ಸ್ ಇನ್ ರಿಪ್ರೊಡಕ್ಷನ್. ಓಕೆ, ಅಂಡ್ ದ ಥರ್ಡ್ ಪಾರ್ಟ್ ಈಸ್ external genitalia, external genitalia. Okay, now let's discuss one by one. ಆ ಎಲ್ಲ ಲೇಬಲ್ಗಳನ್ನ ನೆನ್ಪಿಟ್ಕೊಳ್ಳಿ. Just remember all the labels that I have explained in the previous slide. I am writing the same here. ಮತ್ತೆ ಅದನ್ನ ಇಲ್ಲಿ ಬರೀತಾ ಇದ್ದೀನಿ. ಏನದು? Primary sex organs are called a pair of testes. A pair of testes. Okay, they are the primary sex organs because this is the site of spermatogenesis where the sperms are being produced. ಇಲ್ಲಿಂದಾನೆ ಸ್ಪರ್ಮ್ಸ್ ಗಳು ಪ್ರೊಡ್ಯೂಸ್ ಆಗೋದು. I am writing here site of spermatogenesis. Spermatogenesis ಅಂತ ಹೇಳಿದ್ರೆ ಏನು? Formation of sperm from the testis. From the diploid spermatogonia ಸ್ಪರ್ಮ್ ಗಳು ಪ್ರೊಡ್ಯೂಸ್ ಆಗೋದು. ಸೊ ಅಲ್ಲಿ ಹಾರ್ಮೋನ್ಸ್ ಗಳು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿಂದ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ ಇನ್ ದ ಸೆನ್ಸ್ ಆಂಡ್ರೋಜನ್ ಆರ್ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಪ್ರೈಮರಿ ಅಂತ ಹೇಳಿದ್ರೆ ದಟ್ ಈಸ್ ದ ಮೇನ್ ಆರ್ ಯು ಕ್ಯಾನ್ ಸೇ ವೈಟಲ್ ಪಾರ್ಟ್ ಇನ್ ರಿಪ್ರೊಡಕ್ಷನ್. ಅದಕ್ಕೆ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳಿದ್ದು. ಯಾವ್ದದು? ಮೇಲ್ಗೆ ಬಂದಾಗ ಎ ಪೇರ್ ಆಫ್ ಟೆಸ್ಟಿಸ್. In case of female, it becomes a pair of ovaries. ಅದು ovaries ಆಗುತ್ತೆ. Okay. Next, secondary sex organs. They helps in reproduction, but they are not directly involved in reproduction. Direct ಆಗಿ ಇನ್ವಾಲ್ವ್ ಆಗಲ್ಲ, ಬಟ್ ಹೆಲ್ಪ್ ಮಾಡುತ್ತೆ. ಯಾವ್ಯಾವ್ದು ಇರುತ್ತೆ? Yes, there are of two category. ಎರಡು category ಇರುತ್ತೆ. So those are called, I am writing here. So what are they? I am writing about accessory sex organs, secondary sex organ. One is accessory ducts. Ducts ಗಳಿರುತ್ತೆ. Duct system is there. And second one is accessory glands. Gland system ಇರುತ್ತೆ. You know that glands ಅಂತ ಹೇಳಿದ್ರೆ these are the cells or tissue which are specialized for the secretion of chemicals like hormones. ಅವು ಹಾರ್ಮೋನ್ಸ್ ಗಳನ್ನ ಸೆಕ್ರೀಟ್ ಮಾಡುತ್ತೆ. ಸೊ ಯಾವ್ಯಾವ ಡಕ್ಟ್ ಇದೆ ಹಾಗಿದ್ರೆ? ಇದನ್ನ ಈ ಇಯರ್ ಅಲ್ಲಿ KCET ಅಲ್ಲಿ ಕೇಳಿದ್ರು. 2023 KCET ಅಲ್ಲಿ ವಾಟ್ ಆರ್ ದ ಆಕ್ಸೆಸರಿ ಡಕ್ಟ್ಸ್ ಪ್ರೆಸೆಂಟ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದ್ರು. ನೆನಪಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಾನು ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದಿದೆ ಅಂತ ಹೇಳ್ಬಿಟ್ಟು. ಸೊ ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳಿದ್ರೆ ಏನು? ಡಕ್ಟ್ ದಟ್ ಇನ್ಕ್ಲೂಡ್ಸ್ ದೀಸ್ ಆರ್ ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಪೈಪ್ ಲೈಕ್ ಸ್ಟ್ರಕ್ಚರ್ ದಟ್ ಹೆಲ್ಪ್ಸ್ ಟು ಕ್ಯಾರಿ ದ ಸ್ಪರ್ಮ್ ಫ್ರಮ್ ಟೆಸ್ಟಿಸ್ ಟು ಪೆನಿಸ್. ಇದು ಸ್ಪರ್ಮ್ ಅನ್ನ ಕ್ಯಾರಿ ಮಾಡುತ್ತೆ, ಅದಕ್ಕೆ ಅದನ್ನ ಡಕ್ಟ್ ಅಂತ ಹೇಳ್ತಾ ಇದೀವಿ. ಓಕೆ, ಗ್ಲ್ಯಾಂಡ್ ಅಂತ ಹೇಳಿದ್ರೆ ದಟ್ ಹೆಲ್ಪ್ಸ್ ಟು ಸೆಕ್ರೇಟ್ ಸಮ್ ಕೆಮಿಕಲ್ಸ್ ಆರ್ ಯು ಕ್ಯಾನ್ ಸೇ ಎನ್ಸೈಮ್ಸ್, ಹಾರ್ಮೋನ್ಸ್ ಎಲ್ಲವನ್ನ ಸೆಕ್ರೇಟ್ ಮಾಡುತ್ತೆ ಗ್ಲ್ಯಾಂಡ್ಗಳು. ಓಕೆ, ಸೊ ಇಲ್ಲಿ ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳಿದ್ರೆ ವೆರಿ ಫಸ್ಟ್ ಒನ್ ಐ ಆಮ್ ರೈಟಿಂಗ್ ರೀಟೆ ಟೆಸ್ಟಿಸ್. ಐ ವಿಲ್ ಎಕ್ಸ್ಪ್ಲೈನ್ ವೇರ್ ದ ರೀಟೆ ಟೆಸ್ಟಿಸ್ ಇಸ್ ಪ್ರೆಸೆಂಟ್ ವೈಲ್ ಐ ಆಮ್ ರೈಟಿಂಗ್ ದ ಟೆಸ್ಟಿಕಲ್ ಪಾರ್ಟ್. ಬರಿಬೇಕಾದ್ರೆ ಹೇಳ್ತೀನಿ. ರೀಟೆ ಟೆಸ್ಟಿಸ್. ಸೆಕೆಂಡ್ ಒನ್ ಈಸ್ ವ್ಯಾಸಾ ಇಫರೆನ್ಷಿಯಾ. And the next part is epididymis. ಅವಾಗಲೇ ಹೇಳಿದೆ ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಪ್ರೆಸೆಂಟ್ ಜಸ್ಟ್ ಅಬೋವ್ ದ ಟೆಸ್ಟಿಸ್, ಮೇಲ್ಭಾಗದಲ್ಲಿ ಇರುತ್ತೆ ಎಪಿಡೈಡಮಿಸ್. ಅಂಡ್ ದಟ್ ಲೀಡ್ಸ್ ಟು ಯು ನೋ ದಟ್ ವ್ಯಾಸ್ ಡಿಫರೆನ್ಸ್ಗೆ ಅದು ಲೀಡ್ ಆಗುತ್ತೆ. ಸಿ, ಈ ಎಲ್ಲಾ ಪಾರ್ಟ್ಸ್ಗಳು ಕೂಡ ಗೊತ್ತಿರಬೇಕು ನಿಮ್ಗೆ. ರೀಟೆ ಟೆಸ್ಟಿಸ್, ವ್ಯಾಸಾ ಇಫರೆನ್ಷಿಯಾ, ದೆನ್ ಎಪಿಡೈಡಮಿಸ್ ಅಂಡ್ ವ್ಯಾಸ್ ಡಿಫರೆನ್ಸ್. ಈ ನಾಲ್ಕು ಮಾತ್ರ. ಓಕೆ, ಏನಾದ್ರು ಡೌಟ್ಸ್ ಗಳಿದ್ರೆ ಮಧ್ಯದಲ್ಲಿ ಯು ಕ್ಯಾನ್ ಪುಟ್ ಯುವರ್ ಕಮೆಂಟ್ ದೇರ್ ಇಟ್ ಸೆಲ್ಫ್ ಅಂಡ್ ಐ ಕ್ಯಾನ್ ಆನ್ಸರ್ ಫಾರ್ ದೆಮ್. ನೆಕ್ಸ್ಟ್ ಗ್ಲ್ಯಾಂಡ್ ಗಳು ನೋಡೋಣ ಇವಾಗ. ದೇರ್ ಆರ್ 3 glands are present in male reproductive system that assist in reproduction. Okay, what are they? That's nothing but a prostate gland. First one is a prostate gland. ಒಂದು ಗ್ಲ್ಯಾಂಡ್ ಇದೆ, a prostate gland, just below the urinary bladder. Urinary bladder ನ ಕೆಳಭಾಗದಲ್ಲಿ ಇರುತ್ತೆ. And next one is a pair of seminal vesicle. A pair of seminal vesicle. And the next one is a pair of bulbourethral gland.
bulbo-urethral gland. See, ಇವೆಲ್ಲವನ್ನೂ ಕೂಡ ನೆನ್ಪಿಟ್ಕೊಬೇಕು ನೀವು. You must remember all these parts. Okay, there are 3 glands: prostate gland, seminal vesicles, and bulbo-urethral gland, also known as Cowper's gland in mammal. ಇದು mammal ಅಲ್ಲಿ ಮಾತ್ರ ಇರುತ್ತೆ. Hence, we are the mammals. We are writing here. ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತಾ ಇದೀವಿ. Next, ಕೊನೆದು ನೋಡಿ ಇವಾಗ. And the last one is the external genitalia, the outermost part of the male reproductive system. That is called a penis. That's nothing but a penis. So, ಯಾವುದಕ್ಕೆ ಸಹಾಯ ಮಾಡುತ್ತೆ? As I said, it is a copulatory organ. Copulatory organ ಅಂತ ಹೇಳಿದ್ರೆ helps to administrate the sperm into the female genital tract during coitus. ಇದು coitus ಗೆ ಸಹಾಯ ಮಾಡುತ್ತೆ. coitus ಅಂತ ಹೇಳಿದ್ರೆ sexual intercourse ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಸೊ ಏನಾಗುತ್ತೆ, ಪೆನಿಸ್ ಅನ್ನೋದು ಎರೆಕ್ಟ್ ಆಗುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಸಪ್ಲೈ ಆಫ್ ದ ಬ್ಲಡ್, ಓಕೆ, ಡ್ಯೂ ಟು ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. So that helps to administrate the sperm into the female genital tract. So I'm writing here, it's a copulatory organ. It's a copulatory organ. Okay, organ. So now just remember all this point and just compare the same thing with the previous diagram I have given. So ಯಾವುದು ಅಂತ ನೋಡೋಣ ಇವಾಗ. ಇಲ್ಲಿ ನೋಡಿ, I am just marking them. ಮತ್ತೆ ಮಾರ್ಕ್ ಮಾಡ್ತೀನಿ ಅದನ್ನ. ಫಸ್ಟ್ ನಾನು ಹೇಳಿದೆ ಪ್ರೈಮರಿ ಸೆಕ್ಸ್ ಆರ್ಗನ್, that is called testis. Primary sex organs are called a pair of testicles present within the scrotum. Scrotum ಒಳಭಾಗದಲ್ಲಿ ಇರುತ್ತೆ. ಸೆಕೆಂಡ್ ಒನ್ ಯೆಲ್ಲೋ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಇವಾಗ, ಯೆಲ್ಲೋ ಕಲರ್ ಅಲ್ಲಿ, ಅದೆಲ್ಲ ಡಕ್ಟ್ ಸಿಸ್ಟಮ್. ಡಕ್ಟ್ ಸಿಸ್ಟಮ್ ಯಾವ್ಯಾವ್ದಿದೆ? ಫಸ್ಟ್ ಒನ್ ಈಸ್ ಹಿಯರ್ ಯು ಕ್ಯಾನ್ ಸಿ ಟೆಸ್ಟಿಕ್ಯುಲರ್ ಲಾಬಿಲ್ ಬಿಟ್ಟು ಹಾಕಿ. ಸೊ ಇಲ್ಲಿಂದ ಬರುತ್ತೆ ಎಪಿಡೈಡಮಿಸ್. ಸಿ ಎಪಿಡೈಡಮಿಸ್ leads to vas deferens and that becomes connect with the seminal vesicle. Seminal vesicles are opening into the vas deferens, become common ejaculatory duct. Now ಬರಿಬೇಕಾದ್ರೆ retate testis, vasa efferentia, epididymis and vas deferens ಹತ್ರ ಮಾತ್ರ ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಅದಾದ್ಮೇಲೆ some glands are present. I am marking in green color. ಸೊ ಯಾವ್ಯಾವುದು? prostate gland, seminal vesicles, bulbo-urethral gland. ಇದಿಷ್ಟು ಗ್ಲ್ಯಾಂಡ್ಗಳು. ಇನ್ನೊಂದು ನಾನು I am just marking with orange color, saffron color. That's nothing but penis. This is the external genitalia. Section ತೆಗೆದಾಗ ನಿಮ್ಗೆ ಕಾಣಿಸುತ್ತೆ. Once you take the section of testicle, all these parts are visible. Then I will explain it. Okay. Yes, accessory dust I will explain. It is just a what is that? Labeling. I am just labeling them. Next I will explain the complete what is that? Accessory ducts and accessory glands. Okay. Yes, I will explain that, Chinmaya. I will explain that. Okay. So now secondary sex organs alli you are asking about accessory ducts. Accessory duct anta helidre these are the duct that helps to carry the sperm from testis to penis. Carry ಮಾಡುತ್ತೆ. ಕ್ಯಾರಿ ಮಾಡೋ ಟ್ಯೂಬ್ಗಳು ಯಾವ್ಯಾವುದು? ಅದರಲ್ಲಿ retate testis. I will draw the diagram for to explain that. Retate testis, vasa efferentia, epididymis, vas deferens. ಇದು ನಿಮ್ಗೆ ಅರ್ಥ ಆಗಲ್ಲ ಇವಾಗ, ಯಾಕೆಂದ್ರೆ these are the new words. You come to know only when I draw the diagram. Diagram ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. So now I am just explaining about the testicle. Testis ಅಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದು? ರಿಟೇಟ್ ಟೆಸ್ಟಿಸ್ ಎಲ್ಲಿದೆ, ವ್ಯಾಸ ಇಫರೆನ್ಷಿಯಾ ಎಲ್ಲಿದೆ, ಓಕೆ, ವ್ಯಾಸ್ ಡಿಫರೆನ್ಸ್ ಮತ್ತೆ ಇನ್ನೊಂದು ಎಪಿಡೆಮಿಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. I am just writing the diagram. Here you can observe. This is the testis. ಓವಲ್ ಶೇಪ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಟೆಸ್ಟಿಕಲ್ ಇಲ್ಲಿದೆ. Just above the testicle. So as I said, there is a cap-like structure. ಒಂದು cap-like structure ಇದೆ ಈ ತರ. Okay, what is this? This is the epididymis. This is epididymis. Now I am writing few structure within this. ಇದರ ಒಳಭಾಗದಲ್ಲಿ ಕೆಲವು ಸ್ಟ್ರಕ್ಚರ್ ಗಳನ್ನ ಬರೆಯೋಣ. These are the compartments present within the testis. Testis ಒಳಭಾಗದಲ್ಲಿರೋ compartments ಗಳು. These are the many compartments, right? Compartments are here. Okay. Now every compartments they are having 1 to 3 highly coiled tubules. ಇದರೊಳಭಾಗದಲ್ಲಿ highly coiled tubules ಗಳಿರುತ್ತೆ. And these tubules are called seminiferous tubules. Seminiferous tubule. These seminiferous tubules they opens into a retate testis. ಇಲ್ಲಿ retate testis ಗೆ open ಆಗುತ್ತೆ. Okay. So now whatever that I am writing the circles, these are called the retate testis. Now you come to know where they present. Okay. Now they are connecting here. Now
Through the retracted testis, seminiferous tubules are releasing the sperm into the vasa efferentia. Here I am writing so few more ducts. ಕೆಲವು ಡಕ್ಟ್ಸ್ ಗಳನ್ನ ಬರೀತಾ ಇದ್ದೀನಿ ಇಲ್ಲಿ. And these ducts are commonly called vasa efferentia that opens into the epididymis. ಈ epididymis ಗೆ ಓಪನ್ ಆಗುತ್ತೆ. So now I am writing, once you take the section of the testis, you will see this. ಎಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು, ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನ್ ಗೊತ್ತಾ? ಟೆಸ್ಟಿಸ್ ಅಂದ್ರೆ ಏನು? ದೀಸ್ ಆರ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ದೀಸ್ ಆರ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ಓಕೆ, ಸೆಕ್ಸ್ ಆರ್ಗನ್ಸ್ ಎಷ್ಟು ಇರುತ್ತೆ? 2 testicles are present. 2 testes are present, you can say. ಎರಡು ಇರುತ್ತೆ. ಎಲ್ಲಿರುತ್ತೆ? They are present outside the abdominal cavity. Means within the scrotum. External abdominal ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ಬೇಕು ಇವಾಗ? They are present and situated outside the abdominal cavity. ಸೊ ಅದನ್ನ ನಾವು extra abdominal. These are extra abdominal ಅಂತ ಹೇಳಿದ್ರೆ they present outside the abdominal cavity. Outside the abdominal cavity. Abdominal cavity ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಓವರೀಸ್ ಅಲ್ಲಿ ಇರುತ್ತೆ. ಓವರೀಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಅಬ್ಡಮನ್ ಇನ್ ಫೀಮೇಲ್. ಒಳಭಾಗದಲ್ಲಿ ಇರುತ್ತೆ. ಅದಕ್ಕೆ ನಾವು ಅದನ್ನ ಇಂಟ್ರಾ ಅಂತ ಹೇಳ್ತೀವಿ. ಇಂಟ್ರಾ ಅಬ್ಡಾಮಿನಲ್, ವಿತ್ ಇನ್ ಅಂತ. ಇಲ್ಲಿ ಎಕ್ಸ್ಟ್ರಾ ಹೊರಭಾಗದಲ್ಲಿ ಇರುತ್ತೆ. ನೆಕ್ಸ್ಟ್, both the testicles are present outside and covered by the scrotum. So now covered by the scrotum or the scrotal sac. Scrotum. ಇದ್ರ ಸುತ್ತ ಏನಿರುತ್ತೆ? ಒಂದು ಸ್ಕಿನ್ ಪೌಚ್ ಇರುತ್ತೆ. Okay, both the testicles are present outside and both are covered by the skin like structure. The covering is called scrotum. Okay, what is the function of scrotum? Why they present outside the abdominal cavity? ಯಾಕೆ ಹೊರಗಡೆ ಇದೆ? Because to maintain the low temperature. That's very important. ಸೊ ಅದಕ್ಕೂ ಮುಂಚೆ ಈಗ ಇನ್ನೂ ಸ್ವಲ್ಪ ಎಕ್ಸ್ಟರ್ನಲ್ ಫೀಚರ್ ಬಗ್ಗೆ ತಿಳ್ಕೊಂಡ್ಬಿಡೋಣ. ಸೊ ಏನಿರ್ಬೋದು ಇದು? The length of the testicle is about 4 to 5 centimeter in length. ಇದರ ಲೆಂತ್ 4 to 5 centimeter ಇರುತ್ತೆ. ಸೊ ಅದೇ ತರ 2 to 3 centimeter in width. 2.5 you can say. ಅಷ್ಟು ಮಾತ್ರ ಏನಾಗಿರುತ್ತೆ? ವಿಡ್ತ್ ಇರುತ್ತೆ. ಸೊ ಯು ಕ್ಯಾನ್ ಸೇ ಈ ತರ ಬರೆದ್ರೆ ವಿಡ್ತ್ ಅಲ್ಲಿ ಇದು 2 centimeter ಅಂತ ಹೇಳ್ಬೋದು. ಸೊ ಅದೇ ತರ ನಾವು ಲೆಂತ್ ಗೆ ಬಂದಾಗ ಇಟ್ಸ್ ನಿಯರ್ಲಿ ಅಬೌಟ್ 4 to 5 centimeter ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್, ವೈ ದೇ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ? ಬಾಡಿಯ ಹೊರಭಾಗದಲ್ಲಿ ಯಾಕಿದೆ? ಬಿಕಾಸ್ ಟು ಮೇಂಟೈನ್ ದ ಲೋ ಟೆಂಪರೇಚರ್. ಐ ಆಮ್ ರೈಟಿಂಗ್ ಹಿಯರ್. ಓಕೆ, ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ದ abdomen. Outside the abdomen. ಯಾಕಿದೆ? Because to maintain low temperature. So why so, sir? ಯಾಕೆ low temperature ನ ಮೇಂಟೈನ್ ಮಾಡ್ಕೊಬೇಕು? What is your body temperature? So an average healthy person, their body temperature is nearly about 37 degrees centigrade. ಹೌದಾ? 37 degrees centigrade is our body temperature. Okay, but the temperature of the testicle is lower than or lesser than ಎಷ್ಟಿರುತ್ತೆ body temperature? It's nearly about, okay, lesser than 2 points or you can say 2 to 2.5 degrees centigrade. ಅಂದ್ರೆ ಅವುಗಳ ಏನಿರುತ್ತೆ ಬಾಡಿ ಟೆಂಪರೇಚರ್, ಟೆಸ್ಟಿಕಲ್ ಟೆಂಪರೇಚರ್, ಇಟ್ಸ್ ನಿಯರ್ಲಿ ಅಬೌಟ್ 34 to 35 ಡಿಗ್ರಿ ಸೆಂಟಿಗ್ರೇಡ್. ಇಷ್ಟು ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಲೋ ಟೆಂಪರೇಚರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಸ್ಪರ್ಮ್ಯಾಟೋಜೆನೆಸಿಸ್. ಓಕೆ, ಯಾಕೆ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳಿದ್ರೆ ಏನು? ಫಾರ್ಮೇಶನ್ ಆಫ್ ಸ್ಪರ್ಮ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಟೆಸ್ಟಿಕಲ್ ಟೆಂಪರೇಚರ್ ಕಡಿಮೆ ಇರಬೇಕಾಗುತ್ತೆ. ಓಕೆ, ಜಾಸ್ತಿ ಆದಷ್ಟು ಏನಾಗುತ್ತೆ? ಇನ್ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಮೆಚೂರ್ ಸ್ಪರ್ಮ್. ಓಕೆ, ದೇ ಆರ್ ನಾಟ್ ಏಬಲ್ ಟು ಸ್ವಿಮ್ ಇನ್ಸೈಡ್ ದ ಫಿಮೇಲ್ ಜೆನಿಟಲ್ ಟ್ರಾಕ್ಟ್. ಸೊ ಅದನ್ನ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಹೆಲ್ದಿ ಪರ್ಸನ್ ಬಾಡಿ ಟೆಂಪರೇಚರ್ ಇಸ್ ನಿಯರ್ಲಿ ಅಬೌಟ್ 37 ಡಿಗ್ರಿ ಸೆಂಟಿಗ್ರೇಡ್. ಓಕೆ, testicles are present outside the abdominal cavity, outside the body, because to maintain the low temperature. The temperature of the testis is lower than the body temperature.
ಲೆಸರ್ ಅಬೌಟ್ 2 to 2.5 ಡಿಗ್ರಿ ಸೆಂಟಿಗ್ರೇಡ್, ಇಷ್ಟು ಕಡಿಮೆ ಇರುತ್ತೆ. ಸೊ ಅದು ರಿಸಲ್ಟ್ ಬರುತ್ತೆ ಎಷ್ಟು, 34 to 35 ಡಿಗ್ರಿ ಸೆಂಟಿಗ್ರೇಡ್, 33 ಸೆಂಟಿಗ್ರೇಡ್, ಅಷ್ಟು ಕಡಿಮೆ ಇರುತ್ತೆ. Why they need to maintain low temperature? Because it helps in spermatogenesis. That helps in formation of sperm. ಸ್ಪರ್ಮ್ಗಳು ಫಾರ್ಮೇಶನ್ ಆಗುತ್ತೆ ಅಂತ ಅರ್ಥ. ಓಕೆ, ಇದು ಒಂದು ಕಾನ್ಸೆಪ್ಟ್ ಆಯ್ತು. ಈಗ ನೆಕ್ಸ್ಟ್ ನೋಡ್ಬೇಕು ನಾವು ಇವಾಗ ಏನಂತ ಹೇಳ್ಬಿಟ್ಟು, ಅಗೈನ್ ಸಿ ಹಿಯರ್, ಒನ್ಸ್ ವಿ ಟೇಕ್ ದ ಸೆಕ್ಷನ್, ತೆಗೆದ್ಮೇಲೆ ಒಳಭಾಗದಲ್ಲಿ ಏನಿರುತ್ತೆ, ಓಕೆ, ಅದನ್ನ ಈಗ ಡಿಸ್ಕಸ್ ಮಾಡೋಣ. ಐ ಆಮ್ ಜಸ್ಟ್ ಟೇಕಿಂಗ್ ದ ಒನ್ ಮೋರ್ ಸ್ಲೈಡ್, ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮಿ ರೈಟ್ ದ ಡಯಾಗ್ರಾಮ್ ಫಾರ್ ಯು. Okay, this is the one. I'm writing once again. Okay, this is the one. So now, as I said, here number of compartments are present. Itara irutte. Okay, these compartments are what? Enanta helbodu. These are called testicular lobules. Testicular lobules. Okay, when you take the section of testis, section ತೆಗೆದಾಗ you will see nearly about 200 to 250 compartments, 250 compartments ಗಳಿರುತ್ತೆ. ಅವುಗಳಿಗೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿತಿನ್ ದ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್, ಇದರ ಒಳಭಾಗದಲ್ಲಿ there are about 1 to 3 seminiferous tubules are present, highly coiled. So I am writing here, what are they? Seminiferous tubules. Seminiferous tubules are present. Seminiferous tubules are present. So where the sperms are being produced, illé sperms produce agodu. Nan red color li bardidini nodi. These ducts are called seminiferous tubules. Okay, so next, where are they present? They are present within the testicular lobules. There are about nearly 250 compartments are present. ಅದರ ಒಳಭಾಗದಲ್ಲಿ seminiferous tubules ಇದೆ. These seminiferous tubules are opens into the vasa efferentia through the rete testis. ಈ rete testis ನ ಮುಖಾಂತರ ವ್ಯಾಸ ಇಫರೆನ್ಷಿಯಾಗೆ ಓಪನ್ ಆಗುತ್ತೆ. ಐ ಆಮ್ ರೈಟಿಂಗ್ ಹಿಯರ್. ಸೊ ಚಿನ್ಮಯ, you are asking about the duct system, right? So now you come to know. Okay, so seminiferous tubules are opens into the vasa efferentia through ಅಲ್ಲೊಂದು ಬ್ರಿಡ್ಜ್ ಇದೆ, through the rete testis. Rete testis ಅಂತ ಹೇಳ್ತೀವಿ. So what is that? Rete testis. Next, rete testis are opening into vasa efferentia. ಇಲ್ಲಿ vasa efferentia ಗೆ ಓಪನ್ ಆಗುತ್ತೆ. Okay, these are the ducts, very small ducts. So now I am writing vasa efferentia. Okay, now vasa efferentia is get connected to, ಯಾವುದು ಕನೆಕ್ಟ್ ಆಗಿರುತ್ತೆ? That connects with epididymis. So ಇಲ್ಲಿದೆ ನೋಡಿ, ಈ ಎಂಟೈರ್ ಪೋರ್ಷನ್ ಇದು ಎಪಿಡೈಡಮಿಸ್. ಸೊ ನಾವು ದಟ್ ಈಸ್ ಓಪನಿಂಗ್ ಇನ್ ಟು ಎಪಿಡೈಡಮಿಸ್. ಅದ್ರ ಫಂಕ್ಷನ್ ಹೇಳ್ತೀನಿ ನಾನು, ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ದ ಎಪಿಡೈಡಮಿಸ್. ಎಪಿಡೈಡಮಿಸ್ಗೆ ಓಪನ್ ಆಗುತ್ತೆ. ನೆಕ್ಸ್ಟ್, ಎಪಿಡೈಡಮಿಸ್ ಅಲ್ಲಿ ಎರಡು ಪಾರ್ಟ್ ಅನ್ನ ನೀವು ನೋಡಬಹುದು. ಒಂದು ಬಾಡಿ ಇದೆ ಇಲ್ಲಿ, ಇಟ್ಸ್ ಎ ಕ್ಯಾಪ್ಲೆಕ್ ಸ್ಟ್ರಕ್ಚರ್, ಬಾಡಿ ದಟ್ ಎಕ್ಸ್ಟೆಂಡ್ ಫ್ರಮ್ ಹೆಡ್ ರೀಜನ್ ಟು ದ ಟೇಲ್ ರೀಜನ್. ಈ ಹೆಡ್ ರೀಜನ್ ಇದೆ ನೋಡಿ, ದ ಹೆಡ್ ಆಫ್ ದ ಎಪಿಡೈಡಮಿಸ್, head of epididymis is known as caput epididymis ಅಂತ ಹೇಳ್ತೀವಿ. ಓಕೆ, both are same. Next, ಅದೇ ತರ the tail of the epididymis, the last part of the epididymis is known as cauda epididymis. ಸೊ ಏನು cauda ಅಂತ ಹೇಳಿದ್ರೆ, caudal ಅಂತ ಹೇಳಿದ್ರೆ ಟೈಲ್ ರೀಜನ್, ಬಾಲದ ಒಂದು ರೀಜನ್ ಅಂತ ಹೇಳ್ತೀವಿ, ಭಾಗ. ಸೊ ನೆಕ್ಸ್ಟ್, ಇದ್ರೊಳ ಭಾಗದಲ್ಲಿ ಏನಾಗುತ್ತೆ? ದ ಇಮ್ಮೆಚೂರ್ ಸ್ಪರ್ಮ್ಸ್ ಆರ್ ಬೀಯಿಂಗ್ ಸ್ಟೋರ್ಡ್. ಇಲ್ಲಿ ಇಮ್ಮೆಚೂರ್ ಅಥವಾ ನಾನ್ ಮೋಟೈಲ್ ಸ್ಪರ್ಮ್ಗಳು ಸ್ಟೋರ್ ಆಗುತ್ತೆ. ಓಕೆನಾ, ಒಂದು. ಸೊ ಅದಾದ್ಮೇಲೆ ಏನಾಗಿರ್ಬೇಕು ಇವಾಗ? ಇದ್ರೊಳ ಭಾಗದಲ್ಲಿ ಆಯ್ತು. ಅಂಡ್ ದೇರ್ ಈಸ್ 2 important layers are present. There is a one more fibrous connective tissue that covers the entire testicle. ಅನ್ನ ಕನೆಕ್ಟ್ ಮಾಡ್ಕೊಂಡಿರೋ ಅಥವಾ ಕವರ್ ಮಾಡಿರೋ ಒಂದು ಫೈಬ್ರಸ್ ಟಿಶ್ಯೂ ಇರುತ್ತೆ. ದಟ್ ಫೈಬ್ರಸ್ ಟಿಶ್ಯೂ ಇಸ್ ಕಾಮನ್ಲಿ ಕಾಲ್ಡ್ ಟ್ಯೂನಿಕಾ ಆಲ್ಬ್ಯೂಜಿನಿಯಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಅಗೈನ್ ದ ಟ್ಯೂನಿಕಾ ಆಲ್ಬ್ಯೂಜಿನಿಯಾ ಇಸ್ ಕವರ್ಡ್ ಬೈ ಒನ್ ಮೋರ್ ಲೇಯರ್ ಈಸ್ ಕಾಲ್ಡ್ ಟ್ಯೂನಿಕಾ ವಜೈನಾಲಿಸ್. ಎಷ್ಟೆಲ್ಲ ನೆನ್ಪಿಟ್ಕೊಬೇಕು ನೋಡಿ.
ಅದಕ್ಕೆ ಈಗ ನಾನು ಅದಕ್ಕೆ ಫ್ಲೋ ಹೇಳ್ತೀನಿ ನಿಮ್ಗೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನಾದ್ರೂ ಡೌಟ್ ಇದೆಯಾ ಇವಾಗ ಇಷ್ಟರಲ್ಲಿ? ಇನ್ ದ ಕೇಸ್ ಆಫ್ ಟೆಸ್ಟಿಸ್ ದಟ್ ವಾಟ್ ವಿ ಆರ್ ಡಿಸ್ಕಸಿಂಗ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ವರ್ಡ್ ದಟ್ ಈಸ್ ಕಾಲ್ಡ್ ಕ್ರಿಪ್ಟಾರ್ಕಿಡಿಸಮ್. ಅದನ್ನ ಕಾಮನ್ ಆಗಿ ಕೇಳಿದ್ದಾರೆ, ಸೊ ಅದೇನು ಅಂತ ಹೇಳ್ತೀನಿ. ಓಕೆ, ನೌ ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ದ ಟೆಸ್ಟಿಸ್, there are two testicles, right? A pair of testicles are present in human. They are, in male irutte adu, they are extra abdominal because to maintain a low temperature. When you take the section, you will see nearly about 250 compartments. So those compartments are commonly called testicular lobules. Testicular lobule. So every testicular lobule contains enirutte adralli 1 to 3 highly coiled seminiferous tubule. ಒಂದೊಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಅಲ್ಲೂ ಕೂಡ ಸೊ 1 to 3 highly coiled seminiferous tubules are present. So this is the place where the sperms are being generated. ಇಲ್ಲಿ sperms ಗಳು ಫಾರ್ಮೇಶನ್ ಆಗೋದು. Now these seminiferous tubules are opens into the vasa efferentia. Vasa efferentia open ಆಗಬೇಕು. Through what? Through the bridge that is called retate testis. So these are the duct. So retate testis is the duct. Next one is vasa efferentia is the duct and it is connecting into epididymis. Then the epididymis is connecting into the vas deferens. Illide nodi, vas deferens ke adu connect agutte. Okay, these are the duct system anta helbodu. Okay, next admele, so that opens into yavdu epididymis. Epididymis kelsa eno? That stores the immature non-motile sperm. ಇಲ್ಲಿಂದ ಪ್ರೊಡ್ಯೂಸ್ ಆಗೋ ಸ್ಪರ್ಮ್ ಅನ್ನ ಇಲ್ಲೇನಾಗುತ್ತೆ, ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇನ್ನೊಂದು ಹೇಳಿದೆ ನಾನು ನಿಮ್ಗೆ, ದೇರ್ ಆರ್ 3 regions in the epididymis. The head part of the epididymis is known as caput epididymis or the head of the epididymis. The last part is called cauda, C-A-U-D-A, cauda epididymis ಅಂತ ಹೇಳ್ತೀವಿ. ಚಿನ್ಮಯ or who else is there? Sagar, Ankit and Tejas. Do you have any doubt? ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಅರ್ಥ ಆಗಿದ್ರೆ ಥಮ್ಸ್ ಅಪ್ ಕೊಡಿ. ಓಕೆ, ಇಫ್ ಯು ಆರ್ ಓಕೆ ವಿತ್ ದಿಸ್ ಕಾನ್ಸೆಪ್ಟ್, ಓಕೆ, ಇಫ್ ಯು ಆರ್ ಡನ್ ವಿತ್ ದಿಸ್ ವಿ ಕ್ಯಾನ್ ಜಂಪ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಅರ್ಥ ಆಗಿದೆಯಾ ಈ ಕಾನ್ಸೆಪ್ಟ್? ಜಸ್ಟ್ ಗಿವ್ ಮಿ ಅ ಥಮ್ಸ್ ಅಪ್. ಸೊ ಓಕೆ, ನೆಕ್ಸ್ಟ್ ಇವಾಗ ಇನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಟೆಸ್ಟಿಸ್ ಅಲ್ಲಿ ಏನದು? ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಹೇಳ್ತಾ ಇದೀವಿ. ಓಕೆ, ಎಷ್ಟಿರುತ್ತೆ ಅಂತ ಹೇಳಿದ್ರೆ, there are about 1 to 3 highly coiled seminiferous tubules are present within the testicular lobules compartment ಒಳಭಾಗದಲ್ಲಿ ಇರುತ್ತೆ. When you take the section of seminiferous tubule, I am writing transverse section of seminiferous tubule. ಬರೆಯೋಣ ಇವಾಗ, ಅದು ಯಾವ ತರ ಇರುತ್ತೆ ನೋಡಿ ಇಲ್ಲಿ. So they are present like this. So one and second one is here and third one is here. Okay, so ಈ ತರ testicular ಲಾಬ್ಯೂಲ್ಸ್ ಒಳಭಾಗದಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರೋದು. ಸೊ ಅದ್ರ ಸುತ್ತ ಏನಿರುತ್ತೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಸರೌಂಡೆಡ್ ಬೈ, ದೇ ಆರ್ ಸರೌಂಡೆಡ್ ಬೈ ದ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಇದ್ರ ಸುತ್ತ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಗಳಿರುತ್ತೆ. ಸೊ ದಟ್ ಯು ಆರ್ ಡ್ರಾಯಿಂಗ್ ದ ಡಯಾಗ್ರಾಮ್ ಇನ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್. ಇದೇ ಡಯಾಗ್ರಾಮ್ ನ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಬರೀತೀರಾ. ಓಕೆ, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಹಿಯರ್. ಓಕೆ, ವಿ ಆರ್ ಟೇಕಿಂಗ್ ದ ಸೆಕ್ಷನ್ ಆಫ್ ಟೆಸ್ಟಿಸ್. ಟೆಸ್ಟಿಸ್ ಸೆಕ್ಷನ್ ತೆಗೆದಿದ್ದೀವಿ. ಅದರಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ನಾನು ಹೇಳಿದ್ರೆ ಚಿಕ್ಕದಾಗಿರುತ್ತೆ ರೆಡ್ ಕಲರ್ಲಿ ಅಂತ. ಸೊ ದಿಸ್ ಇಸ್ ವಾಟ್ ರೆಡ್ ಕಲರ್ ಅಲ್ಲ ಅದ್ರ ನಿಜವಾಗಿರೋದು. ಸೊ ರೆಡ್ ಕಲರ್ ಇದೆಯಲ್ಲ, ಇದನ್ನ ನಾವು ಅಲ್ಲಿ ನೋಡ್ತಾ ಇದೀವಿ, ಎನ್ಲಾರ್ಜ್ ಮಾಡಿದೀವಿ. ವೆರಿ ಗುಡ್ ಸಾಗರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಪ್ಲೈಯಿಂಗ್. ರುದ್ರೇಶ್, ಸಾಗರ್ ಅಂಡ್ ತೇಜಸ್. ಎಸ್, ಲೆಟ್ಸ್ ಮೂವ್ ಆನ್. ಎಸ್, ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಯು ವಿಲ್ ಸಿ ಲೈಕ್ ದಿಸ್, ಈ ತರ ಕಾಣಿಸುತ್ತೆ. ಸೊ ಅದರೊಳಭಾಗದಲ್ಲಿ ಏನಿರುತ್ತೆ ಇವಾಗ? ಎವ್ರಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಲೈನ್ಡ್ ವಿತ್ 2 important cells. ಇದ್ರ ಒಳಭಾಗದಲ್ಲಿ 2 important cells ಗಳಿರುತ್ತೆ. ಸೊ ದೇ ಆರ್ ಕಾಲ್ಡ್ ಸ್ಪರ್ಮೆಟೋಗೋನಿಯಾ ಆರ್ ಯು ಕ್ಯಾನ್ ಸೇ ದ ಜರ್ಮ್ ಸೆಲ್ಸ್. ಈ ತರ ಜರ್ಮ್ ಸೆಲ್ಸ್ ಗಳನ್ನ ನಾವು ಬರೀಬಹುದು. ಐ ಆಮ್ ರೈಟಿಂಗ್ ದ ಜರ್ಮ್ ಸೆಲ್ಸ್ ಇನ್ ಯೆಲ್ಲೋ ಕಲರ್. ದೇ ಆರ್ ಆಲ್ಸೋ ನೋನ್ ಆಸ್ ಪೊಟೆನ್ಶಿಯಲ್ ಡಿಪ್ಲಾಯ್ಡ್ ಗ್ಯಾಮಿಟ್ ಮದರ್ ಸೆಲ್. ಪೊಟೆನ್ಶಿಯಲ್ ಡಿಪ್ಲಾಯ್ಡ್ ಗ್ಯಾಮಿಟ್ ಮದರ್ ಸೆಲ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದರೊಳಭಾಗದಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಇರುತ್ತೆ ಈ ತರ. ದೇರ್ ಆರ್ structure like this, oval shaped structure, also known as a supportive cells, Sertoli cells, nurse cell anta helbittu. Okay, I am just trying to write in all the seminiferous tubule. Illa ardha bariyona saku. Okay, off. Now every seminiferous tubules are lined by illi iruttalla outermost layer. This is called germinal epithelium.
This is called germinal epithelium. Germinal epithelium. Okay, next ಅದಾದ್ಮೇಲೆ seminiferous tubules are surrounded by, ಇದ್ರ ಸುತ್ತ ಏನಿರುತ್ತೆ? Yes, here the seminiferous tubules are surrounded by interstitial cells. Interstitial cells, also known as mass of cells called Leydig cells. ಇವುಗಳಿಗೆ ಕಾಮನ್ ಆಗಿ Leydig cells ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ನೇಮನ್ನ, Leydig cells. ಎಲ್ಲಿರುತ್ತೆ? They are present just outside the seminiferous tubule. That what I am writing in a light green color. ಇದೆಲ್ಲವೂ ಕೂಡ ಏನಾಗಿರುತ್ತೆ? Leydig cells ಗಳಾಗಿರುತ್ತೆ. Interstitial cells, Leydig cells ಅಂತ ಹೇಳ್ತೀವಿ. Okay. So will you give points for section of term? Yes. I will give points. I will give. Okay. Because that's very important to know everything in point wise. Sure, I will give Tejas. Okay. I'm just going to write that. Baritin annadena. Okay. So first will ಏನಿದೆ outside ಅಲ್ಲಿ interstitial cells ಮತ್ತೆ Leydig cells ಗಳಿದೆ. Okay na? So next, within that, ಅದರ ಒಳಭಾಗದಲ್ಲಿ ಏನಿದೆ? Within the seminiferous tubules, two different types of cells are present. They are called, I am writing here, first one is germ cells, are also known as spermatogonia. Spermatogonia means diploid gamete mother cell. ಇದು diploid ಆಗಿರುತ್ತೆ. Means they undergo meiosis, reductional division ಆಗುತ್ತೆ to produce the sperm. Sperm is a haploid cell, right? So ಈ diploid ಇಂದಾನೆ haploid sperm ಗಳು formation ಆಗೋದು. And the second one you can observe here that I have written in a oval shape, right? These are called Sertoli cells, also known as supportive cells, also known as nurse cell. Look at that word, nurse cell. ಕೇಳಿರ್ತೀರಾ ನೀವು, ನರ್ಸ್ ಅಂದ್ರೆ ಯಾರು? ನರ್ಸ್ ಅಂತ ಹೇಳಿದ್ರೆ she or he is the person who is assisting the patient. ಅಸಿಸ್ಟ್ ಮಾಡೋರು, ಸಪೋರ್ಟ್ ಮಾಡೋರು. ಹೌದಾ? ಇದೇ ತರ ಸ್ಪರ್ಮ್ ಸೆಲ್ಗಳನ್ನ ಅಸಿಸ್ಟ್ ಮಾಡೋದು, ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡೋದು, ನರಿಶ್ ಮಾಡೋದು ಯಾರು ಅಂತ ಹೇಳಿದ್ರೆ ಸೆರಟೋಲಿ ಸೆಲ್ಸ್ಗಳು. ಅದೆಲ್ಲಿದೆ? ಪ್ರೆಸೆಂಟ್ ವಿತ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೊ ಇದಕ್ಕೆ ಸ್ಪರ್ಮ್ಸ್ಗಳು ಈ ತರ ಎಂಬೆಡ್ ಆಗುತ್ತೆ. ಇದನ್ನ ನಾನು ಸ್ಪರ್ಮ್ಯಾಟೋಜೆನೆಸಿಸ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀನಿ. ಓಕೆನಾ? ಬಟ್ ಇವಾಗ ನಮಗ್ ಬೇಕಾಗಿರೋದೇನು? ಟೆಸ್ಟಿಸ್ ಟು ಸೆಕ್ಷನ್ ಮಾತ್ರ ತಿಳ್ಕೊಳ್ತಾ ಇದೀವಿ. ಅಂಡರ್ಸ್ಟುಡ್? ಸೊ ನಾವು ಐ ವಿಲ್ ರಿಪೀಟ್ ದಿಸ್. ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಯು ವಿಲ್ ಸಿ ಟೂ ಇಂಪಾರ್ಟೆಂಟ್ ಸೆಲ್ಸ್ ವಿತ್ ಇನ್ ದಟ್. ಎರಡು ಸೆಲ್ಗಳು ಕೇಳ್ತಾರೆ ಇದನ್ನ. ಸೊ ವಾಟ್ ಆರ್ ದ ಸೆಲ್ಸ್ ಲೈನ್ಡ್ ವಿತ್ seminiferous tubule? One is the spermatogonia or the germ cells. You can say germ cells. Germ cells anta helidre reproductive cells anta. Reproductive cells. Second one is Sertoli cell. Iveru ನೆನಪಿಟ್ಕೊಬೇಕು 1 and 2. Next, just around the seminiferous tubule, interstitial cells are present. These interstitial cells, Leydig cells, that helps in the production of androgen. ಇದು androgen ಅನ್ನೋ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. Androgen, one of the most common androgen present in human male, that is called testosterone. So ಇವಾಗ ನಿಮ್ಮಿಂದ ನನಗೊಂದು ಆನ್ಸರ್ ಬೇಕು. ಏನ್ ಗೊತ್ತಾ? Androgen is being produced from the Leydig cell in male. ಈ androgen ಹಾರ್ಮೋನ್ ಫೀಮೇಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತಾ? Is this androgen hormone will produce in female or not? ಹೆಣ್ಮಕ್ಳಲ್ಲಿ ಇದು ಪ್ರೊಡ್ಯೂಸ್ ಆಗುತ್ತಾ? ಯಾಕೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತು. ದಟ್ ಮೇಂಟೈನ್ಸ್ ದ ಮಸ್ಕುಲೈನ್ ಕ್ಯಾರೆಕ್ಟರ್ ಆಫ್ ಅ ಮೇಲ್ ಪಾರ್ಟ್ನರ್. ಅಂದ್ರೆ ಮಸ್ಕುಲೈನ್ ಅಂತ ಹೇಳಿದ್ರೆ ಗಂಡಸಿನ ಲಕ್ಷಣ. ಸೊ ಡೆವಲಪ್ಮೆಂಟ್ ಆಫ್ ಮಸ್ಟಾಶ್, ಬಿಯರ್ಡ್ ಅಂಡ್ ಶೋಲ್ಡರ್ ಡೆವಲಪ್ಮೆಂಟ್, ಮಸ್ಕ್ಯುಲರ್ ನೇಚರ್, ಇದೆಲ್ಲ ಫಾರ್ಮೇಶನ್ ಆಗೋದು ಆಂಡ್ರೋಜನ್ ಇಂದ. ಈಸ್ ದಿಸ್ ಆಂಡ್ರೋಜನ್ ಹಾರ್ಮೋನ್ ಪ್ರೆಸೆಂಟ್ ಇನ್ ಫೀಮೇಲ್ ಆರ್ ನಾಟ್? ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ವೆರಿ ಗುಡ್. ಯಾರು? ಅಕ್ಷಯ್ ಅಂತ ಹೇಳಿದ್ರು. ಅದು ಆನ್ಸರ್ ಕರೆಕ್ಟ್ ಇಲ್ವ ಅಂತ ಆಮೇಲೆ ಹೇಳ್ತೀನಿ. ನೋ ಅಂತ ಹೇಳ್ತಿದ್ದಾರೆ ಅಕ್ಷಯ ಅವರು. ಓಕೆ, ಸೊ ನಾನು ಹೇಳ್ತೀನಿ ಅದಕ್ಕೆ ಆನ್ಸರ್. ಬೇರೆಯವರು ಕೂಡ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಸ್, ದಟ್ಸ್ ದ ರೈಟ್ ಆನ್ಸರ್. ಸಾರಿ, ದಟ್ಸ್ ನಾಟ್ ದ ರೈಟ್ ಆನ್ಸರ್. ಅಂಡ್ ಯಾಕೆ ಗೊತ್ತಾ? ಇನ್ ಕೆಲವರು ಆನ್ಸರ್ ವೇಟ್ ಮಾಡ್ಬೋದಾ ನಾನು? ಎಸ್. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, Leydig cells is producing androgen. ಇದಕ್ಕೆ ಈ ಆಂಡ್ರೋಜನ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಒಂದು ಹಾರ್ಮೋನ್ ಇದನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು. ಓಕೆ, the hormone which influences, which stimulates the Leydig cells to produce the androgen, that is called ICSI. Sorry, SI ಅಲ್ಲ, ICSH ಅಂತ ಹೇಳಿದ್ರೆ interstitial
ಏನಾಗಿರುತ್ತೆ ಇದು ಸೆಲ್ಸ್ ಅಂತ ಹೇಳ್ತೀವಿ. ಇಂಟರ್ಸ್ಟಿಷಿಯಲ್ ಸೆಲ್ಸ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, interstitial cells stimulating hormone, also known as luteinizing hormone. Luteinizing hormone, LH and FSH. Yes, I guess yes. Tejas ಹೇಳ್ತಿದ್ದಾರೆ sir, I guess LH and FSH. Yes, LH ಮತ್ತೆ FSH both are producing in male and female. ಇಬ್ಬರಲ್ಲೂ ಪ್ರೊಡ್ಯೂಸ್ ಆಗುತ್ತೆ luteinizing hormone, follicle stimulating hormone. And when it comes to androgen, that produce in both male and female, ಇಬ್ಬರಲ್ಲೂ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಫಿಮೇಲ್ ಅಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ನಮ್ಮಲ್ಲೂ ಕೂಡ ಇರುತ್ತೆ, ಅದರಿಂದ ಪ್ರೊಡ್ಯೂಸ್ ಆಗುತ್ತೆ. ಇದು ಜಾಸ್ತಿ ಆದ್ರೆ ಇಫ್ ದ ಆಂಡ್ರೋಜನ್ ಪ್ರೊಡಕ್ಷನ್ ಇಸ್ ಮೋರ್ ಇನ್ ಫಿಮೇಲ್, ದೇ ಹ್ಯಾವ್ ಸಮ್ ಮಸ್ಕುಲೈನ್ ಕ್ಯಾರೆಕ್ಟರ್, ಮೆನ್ ಕ್ಯಾರೆಕ್ಟರ್, ಲೈಕ್ ಅ ಡೆವಲಪ್ಮೆಂಟ್ ಆಫ್ ಮೊಸ್ಟಾಶ್. ಹೆಣ್ಣು ಮಕ್ಕಳಲ್ಲೂ ಕೂಡ ಕೆಲವು ಸಲ ಮೊಸ್ಟಾಶ್ಗಳು ಅಥವಾ ಇಲ್ಲಿ ಏನಿರುತ್ತೆ ಬಿಯರ್ಡ್ಗಳು ಇದೆಲ್ಲ ಡೆವಲಪ್ ಆಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು? ಆಂಡ್ರೋಜನ್ ಜಾಸ್ತಿ ಆಗೋದು. ಅದಷ್ಟೇ ಅಲ್ಲ, ದಟ್ ಮೇಲ್ ಲೀಡ್ಸ್ ಟು ಇನ್ಫರ್ಟಿಲಿಟಿ. ಫುಡ್ ಹ್ಯಾಬಿಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಇರ್ರೆಗ್ಯುಲರ್ ಮೆನ್ಸ್ಟ್ರುಯೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಫಿಮೇಲ್ ಅಲ್ಲಿ ಅಂತ. ಸೊ ಅದು ಕಾಮನ್ ಆಗಿ ಕೆಲವು ಸಲ ಹ್ಯಾಬಿಟ್ಯಾಟ್ ಮೇಲೆ, ಫುಡ್ ಹ್ಯಾಬಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ ದ ಆನ್ಸರ್ ಇಸ್ ಆಂಡ್ರೋಜನ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಇನ್ ಬೋತ್ ಮೇಲ್ ಅಂಡ್ ಫಿಮೇಲ್, ಬಟ್ ಎಸ್ಪೆಷಲಿ ಇಟ್ಸ್ ಮೋರ್ ಇನ್ ಮೇಲ್, ರೆಸ್ಪಾನ್ಸಿಬಲ್ ಫಾರ್ ದ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಗಂಡಸಿನ ಲಕ್ಷಣಗಳಿಗೆ ಕಾರಣ ಆಗುತ್ತೆ, ಎಸ್ಪೆಷಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ವೆರಿ ಗುಡ್ ರುದ್ರೇಶ್ and Akshaya for answering, and also Tejas. Yes, so that's the thing. But ICSH full form ಕೇಳಬಹುದು ನಿಮ್ಮನ್ನ. ಫುಲ್ ಫಾರ್ಮ್ ಏನದು? ಇಂಟರ್ಸ್ಟಿಷಿಯಲ್ ಸೆಲ್ಸ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಸೆಲ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡೋದು ಯಾವ್ದದು? LH, ಲ್ಯೂಟಿನೈಸಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ, ಆಂಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಸ್ಪರ್ಮೆಟೋಗೋನಿಯಾ ದಟ್ ಬಿಕಮ್ಸ್, ಇದೇನಾಗುತ್ತೆ ಲೇಟರ್ ಆಫ್ಟರ್ ಗ್ರೋತ್ ಫೇಸ್, ಮಲ್ಟಿಪಲ್ ಫೇಸ್, ಮೆಚುರೇಷನ್ ಫೇಸ್, ಇದು ಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಸೆರಟೋಲಿ ಸೆಲ್ಸ್ ಏನ್ ಮಾಡುತ್ತೆ? ದಟ್ ಪ್ರೊವೈಡ್ಸ್ ದ ನರಿಶ್ಮೆಂಟ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದಟ್ ನರಿಶಸ್ ದ ಸ್ಪರ್ಮ್ ಸೆಲ್ಸ್. ಇದು ಸ್ಪರ್ಮ್ ಸೆಲ್ಸ್ ಗಳನ್ನ ನರಿಶ್ ಮಾಡುತ್ತೆ. ಇದು ಆಯ್ತು ಇವಾಗ. ಅಂಡ್ ಯು ಆರ್ ಆಸ್ಕಿಂಗ್ ಅಬೌಟ್ ದ ಪಾಯಿಂಟ್, ರೈಟ್? ಐ ವಿಲ್ ಗಿವ್ ದ ಪಾಯಿಂಟ್ಸ್ ಒನ್ ಬೈ ಒನ್ ರೈಟ್ ನೌ. ಏನಿದೆ ನೋಡೋಣ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಓಕೆ, so inside, I'm just writing, inside the testicular lobules, okay, ಏನಿರುತ್ತೆ? There are about, okay, 1 to 3 highly coiled, okay, coiled seminiferous tubules are present. Seminiferous tubules are present. ಇರುತ್ತೆ, tubules are present. Next question ಏನು? Sorry, next point ಏನಾಗಿರಬಹುದು ಇವಾಗ? When you take the section of seminiferous tubule, okay, seminiferous tubules are lined by, seminiferous tubules are lined by, or you can say lined with two types of cells, two cells. So what are they? Those two cells are called, one is germ cells, ಯಾವ್ದದು? ಆಲ್ಸೋ ನೋನ್ ಆಸ್ ಸ್ಪರ್ಮ್ಯಾಟೋಗೋನಿಯಾ ಒಂದು, ಅಂಡ್ ಸೆಕೆಂಡ್ ಒನ್ ಈಸ್ ಸೆರಟೋಲಿ ಸೆಲ್ಸ್. ಇವಾಗ ನಾನು ಹೇಳ್ತಾ ಇದ್ದೆ, ನಿಮ್ ಮೈಂಡ್ ಅಲ್ಲಿ ಅದು ಹಾಗೆ ಟೈಪ್ ಆಗ್ತಾ ಇರಬೇಕು, ಯಾಕೆಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ. ದಟ್ ಶುಡ್ ಬಿ ಫ್ಲೋ ಇನ್ ಎ ವೇ, ಅದೇ ತರ ಹೋಗ್ಬೇಕದು. ವಾಟ್ ಇಸ್ ದಟ್? ಸೆರಟೋಲಿ ಸೆಲ್ಸ್ ಗಳು ಹೋಗ್ತಾ ಇರುತ್ತೆ ಒಳಭಾಗದಲ್ಲಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡೋಣ ಇವಾಗ. ಏನಂತ ಹೇಳ್ದು? seminiferous tubules, I'm just writing ST right now. Seminiferous tubules surrounded by, okay, ಏನಿರುತ್ತೆ ಅದರಲ್ಲಿ? interstitial cells ಇರುತ್ತೆ. Okay, these interstitial cells are also known as Leydig cells. The function of the Leydig cells ಏನಾಗುತ್ತೆ ಅಂತ ಹೇಳಿದ್ರೆ, so that produces produce ಅಂತ ಬರೆಯೋಣ, ಯಾಕಂದ್ರೆ ಅಲ್ಲಿ ನಾನು ಸೆಲ್ಸ್ ಅಂತ ಬರೆದಿರೋದ್ರಿಂದ, ದಟ್ ಪ್ರೊಡ್ಯೂಸ್ ಆಂಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಅದೇ ತರ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರೀಬೇಕು? ಈ ಜರ್ಮ್ ಸೆಲ್ಸ್ ಗಳದು ಸ್ಪರ್ಮೆಟೋಗೋನಿಯಾ. ಸೊ ಫಸ್ಟ್ ಪಾಯಿಂಟ್ ಬರಿತಾ ಇದ್ದೀರಾ, ಸ್ಪರ್ಮೆಟೋಗೋನಿಯಾ that becomes, you know, spermatozoa.
This entire process is known as spermatogenesis. Spermatogenesis ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಸೆಲ್ ಯಾವುದು? ಸೆರಟೋಲಿ ಸೆಲ್ಸ್. ಸೆರಟೋಲಿ ಸೆಲ್ಸ್ that nourishes, ಇದ್ರ ಕೆಲಸ ಏನು? nourishes the sperm cells, or you can say spermatids. Spermatids ಅಂತ ಹೇಳಿದ್ರೆ immature sperm ಅಂತ, ಇನ್ನೂ ಮೆಚೂರ್ ಆಗಿಲ್ಲ ಅದು. ಇದು ಯಾವಾಗ ಮೆಚೂರ್ ಆಗುತ್ತೆ? once that draw or withdraw the nutrients from the Sertoli cells. So ಈ ಪಾಯಿಂಟ್ ಗಳು ಅರ್ಥ ಆಗಿರ್ಬೇಕಲ್ವಾ ಇವಾಗ? So what is the function of Sertoli cell? Yes, Akshaya, Sertoli cell function is to provide the nutrients to the developing sperms or spermatids. Okay, so ಇವಾಗ spermatids ಗಳು ಅಂತ ಹೇಳಿದ್ರೆ immature ಅಂತ, ಇನ್ನು ಮೆಚೂರ್ ಆಗಿರಲ್ಲ. If they want to become mature, if they want to release from the out of the seminiferous tubule, they need nutrients. Okay, ಆ ನ್ಯೂಟ್ರಿಯೆಂಟ್ಸ್ ಗಳನ್ನ ಅಥವಾ ಅದನ್ನ ಪ್ರೊವೈಡ್ ಮಾಡೋದು ಯಾರು ಅಂದ್ರೆ ಸೆರಟೋಲಿ ಸೆಲ್ಸ್ ಗಳು. ಅದಕ್ಕೆ ಈ ಸೆರಟೋಲಿ ಸೆಲ್ಸ್ ಗಳಿಗೆ ನಾವು 3 ತರ ಹೆಸರು ಹೇಳ್ತೀವಿ. ದೇರ್ ಆರ್ 3 ನೇಮ್ಸ್ ಫಾರ್ ದಿಸ್: ಸೆರಟೋಲಿ ಸೆಲ್ಸ್, ಸಪೋರ್ಟಿವ್ ಸೆಲ್ಸ್ ಅಂಡ್ ಆಲ್ಸೋ ನರ್ಸ್ ಸೆಲ್. ಫಂಕ್ಷನ್ ಏನು? ಇಟ್ ನರಿಶಸ್ ದ ಡೆವಲಪಿಂಗ್ ಸ್ಪರ್ಮ್ಯಾಟಿಡ್ಸ್. ಓಕೆ, ಒನ್ಸ್ ದಟ್ ನರಿಶ್ ಆದ್ಮೇಲೆ, ನರಿಶ್ ಅಂತ ಹೇಳಿದ್ರೆ ಪೋಷಣೆ ಮಾಡೋದು, ನರಿಶ್ ಆದ್ಮೇಲೆ ದೇ ಬಿಕಮ್ ಮೆಚೂರ್ಡ್ ಸ್ಪರ್ಮ್ಯಾಟೋಜೋವಾ ಆರ್ ಸ್ಪರ್ಮ್ ಸೆಲ್. ಓಕೆ, ಅರ್ಥ ಇದೆ ಅನ್ಕೊಂತೀನಿ ಅಕ್ಷಯ. ಸೊ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಅಗೈನ್ ಯು ಕ್ಯಾನ್ ಆಸ್ಕ್ ಮೀ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳ್ಬೋದು ನೀವು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸೆಕ್ಷನ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ನೆಕ್ಸ್ಟ್ ಆಕ್ಸೆಸರಿ ಡಕ್ಟ್. ಯು ನೋ ದಟ್, ಯಾಕೆಂದ್ರೆ ಕಾಮನ್ ಆಗಿ ಈ ವರ್ಷ ಕೇಳ್ಬಿಟ್ಟಿದ್ದಾರೆ, ಅದನ್ನ ನಾವು ಹಾಗೆ ಬಿಟ್ಬಿಡೋದಕ್ಕೆ ಆಗಲ್ಲ. ಸೊ ನೋಡೋಣ ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳಿದ್ರೆ ಏನು, ಮೇನ್ ಫಂಕ್ಷನ್ ಇವಾಗ. ಸೊ ಏನ್ ಮಾಡುತ್ತೆ ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳಿದ್ರೆ? ಹೆಲ್ಪ್ ಇನ್ ಕ್ಯಾರಿಯಿಂಗ್ sperms. ಓಕೆ, ಎಲ್ಲಿಂದ ಎಲ್ಲಿಗೆ? ಫ್ರಮ್ ಟೆಸ್ಟಿಸ್ ಟು ಪೆನಿಸ್. ಇದು ಪೆನಿಸ್ಗೆ ಟೆಸ್ಟಿಸ್ ಇಂದ ಸ್ಪರ್ಮ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ. ಇಟ್ಸ್ ಎ ಡಕ್ಟ್ ಸಿಸ್ಟಮ್, ಟ್ಯೂಬ್ಯೂಲ್ ಸಿಸ್ಟಮ್. ಇದನ್ನ ಟ್ಯೂಬ್ಯೂಲ್ಸ್ ಅಂತ ಹೇಳ್ಬೋದು, ಆರ್ ಟ್ಯೂಬ್ ಅಂತ ಹೇಳ್ಬೋದು. ಓಕೆ, ಸೊ ಯಾವ್ಯಾವ್ದು ಇರುತ್ತೆ ಹಾಗೆ ನೋಡೋಣ. ಸೊ ಆಸ್ ಐ ಸೆಡ್, ಜಸ್ಟ್ ರಿಮೆಂಬರ್ ದ ಡಯಾಗ್ರಾಮ್. ಹಾಗೆ ಡಯಾಗ್ರಾಮ್ ನ ನೆನ್ಪಿಟ್ಕೊಳ್ಳಿ. ಲೇಡಿಕ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಆಂಡ್ರೋಜನ್. ನೋ ಆಪೋಸಿಟ್. ಯಾರಿದು? ಸಾಯಿ ಕಿರಣ್, ರೈಟ್? ಅದು ಆಪೋಸಿಟ್ ಆಗಿರ್ಬೇಕು. ಲೇಡಿಕ್ ಸೆಲ್ಸ್ ಇಂದ ಆಂಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ದಟ್ ಸೆಂಟೆನ್ಸ್. ಆಂಡ್ರೋಜನ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಲೇಡಿಕ್ ಸೆಲ್ಸ್. ಲೇಡಿಕ್ ಸೆಲ್ಸ್ ಗಳಿಂದ ಆಂಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ದ ಮೋಸ್ಟ್ ಕಾಮನ್ ಆಂಡ್ರೋಜನ್ ಈಸ್ ದ ಟೆಸ್ಟೋಸ್ಟಿರಾನ್. ಅದು ಮೇಲಲ್ಲಿ ಪ್ರೊಡ್ಯೂಸ್ ಆಗೋದು. ಇದು ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಒಂದು ಹಾರ್ಮೋನ್ ಇನ್ಫ್ಲೂಯೆನ್ಸ್ ಆಗಬೇಕು. ಆ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಲ್ಯೂಟನೈಸಿಂಗ್ ಹಾರ್ಮೋನ್ ಆರ್ LH, ಆಲ್ಸೋ ನೋನ್ ಆಸ್ ICSH. ನಾನು ಮರ್ತ್ಕೊಂಡ್ಬಿಟ್ಟೆ ಆಲ್ರೆಡಿ. ಸೊ ಇಂಟರ್ಸ್ಟಿಷಿಯಂ ಅಂತ ಹೇಳ್ತೀನಿ ನೋಡಿ, ಇಂಟರ್ಸ್ಟಿಷಿಯಲ್ ಸೆಲ್ಸ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಅದು ಉಲ್ಟಾ ಆಗ್ಬೇಕು. ಯಾರು ಕೇಳಿದ್ದು? ಸಾಯಿ ಕಿರಣ್. ಈಗ ಅರ್ಥ ಆಯ್ತಾ? ದಟ್ ಈಸ್ ನಾಟ್ ಲೇಡಿಕ್ ಸೆಲ್ಸ್ ಬೈ ಆಂಡ್ರೋಜನ್ ಅಲ್ಲ, ಅದು ಆಂಡ್ರೋಜನ್ ಬೈ ಲೇಡಿಕ್ ಸೆಲ್ಸ್. ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ಮತ್ತೆ ನೀವು ಕಮೆಂಟ್ ಮಾಡಿ. ಆಕ್ಸೆಸರಿ ಡಕ್ಟ್ ಅಂತ ಹೇಳ್ತಾ ಇದ್ದೀನಿ ಇವಾಗ, ಟ್ಯೂಬ್ಯೂಲ್ಸ್ ಆಗಿರುತ್ತೆ. ಸೊ ಯಾವ್ಯಾವುದು? ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ. ಸೊ ಯಾವ್ಯಾವುದು ಅಂತ ಹೇಳಿದೆ ನೋಡಿ. ಫಸ್ಟ್ ಒನ್, ಫ್ರಮ್ ದ ಬಿಗಿನಿಂಗ್ ಐ ಆಮ್ ರೈಟಿಂಗ್ ಇಯರ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೆ ಅದನ್ನ ಟಿಕ್ ಮಾಡ್ತೀನಿ ನಾನು. ಫಸ್ಟ್ ಒನ್ ಈಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಬೇಡ ಇದು ಬರೆಯೋದು, ಯಾಕೆಂದ್ರೆ ಇಲ್ಲಿಂದಾನೆ ಪ್ರೊಡ್ಯೂಸ್ ಆಗ್ತಾ ಇರೋದು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ರೀಟೆ ಟೆಸ್ಟಿಸ್ carrying the sperms from seminiferous tubule to the vasa efferentia ಗೆ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್, from vasa efferentia carrying the sperm from seminiferous tubule or the rete testis to epididymis. ಈಗ ಇದು ಎಪಿಡೈಡಿಮಿಸ್ ಗೆ ಹೋಗುತ್ತೆ. ದೆನ್ ಎಪಿಡೈಡಮಿಸ್ ಟು ಎಲ್ಲಿಗೆ ಹೋಗುತ್ತೆ? ದಟ್ ಗೋಸ್ ಟು ವ್ಯಾಸ್ ಡಿಫರೆನ್ಸ್ಗೆ ಹೋಗುತ್ತೆ. ಓಕೆನಾ? ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಂಬೋದು ಸರ್. ಆಂಡ್ರೋಜನ್ ಬೈ ಲೇಡಿಕ್ ಸೆಲ್ಸ್ ಸರ್, ಆಂಡ್ರೋಜನ್ ಟು ಲೇಡಿಕ್ ಸೆಲ್ಸ್. ಓಕೆ ಸಾಯಿ ಕಿರಣ್, ಅದೇನ್ ಗೊತ್ತಾ, ಕ್ವಶನ್ ಅಲ್ಲಿ ಸ್ವಲ್ಪ ಆಂಬಿಗ್ಯೂಟಿ ಇದೆ ನನಗೆ, ಬಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಡಿ. ಏನ್ ಗೊತ್ತಾ, ಆಂಡ್ರೋಜನ್ ಅನ್ನೋದು ಒಂದು ಹಾರ್ಮೋನ್. ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲವು ಸೆಲ್ಸ್ ಗಳ ಬೇಕು, ದಟ್ ಆಕ್ಟ್ ಆಸ್ ಎ ಟೆಂಪರರಿ ಗ್ಲ್ಯಾಂಡ್. ಆ ಸೆಲ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಕಾಲ್ಡ್ ಲೇಡಿಕ್ ಸೆಲ್ಸ್.
ಈ ಲೇಡಿಕ್ ಸೆಲ್ಸ್ ಗಳಿಂದ ಆಂಡ್ರೋಜನ್ ಸೆಕ್ರೀಟ್ ಆಗುತ್ತೆ. ಓಕೆನಾ, ಆಂಡ್ರೋಜನ್ ಸೆಕ್ರೀಟ್ ಆಗುತ್ತೆ. ಸೊ ದೆನ್ ಆಂಡ್ರೋಜನ್ ಹೆಲ್ಪ್ಸ್ ಟು ಮೇಂಟೈನ್ ದ ಮಸ್ಕುಲೈನ್ ಕ್ಯಾರೆಕ್ಟರ್. ಆಂಡ್ರೋಜನ್ ಟು ಲೇಡಿಕ್ ಸೆಲ್ಸ್ ಅಲ್ಲ ಅದು. ಓಕೆ, ಎಲ್ಲ ಕನ್ಫ್ಯೂಸ್ ಆಗಿರ್ಬೋದು ಅಷ್ಟೇ ನಿಮ್ಗೆ. ಬಟ್ ಯಾವಾಗ್ಲೂ ಕೂಡ ಲೇಡಿಕ್ ಸೆಲ್ ಇಂದಾನೇ ಆಂಡ್ರೋಜನ್ ಪ್ರೊಡ್ಯೂಸ್ ಆಗೋದು. ಓಕೆನಾ, ಐ ಗೆಸ್ ಐ ಆಮ್ ಆನ್ಸರಿಂಗ್ ಫಾರ್ ಯುವರ್ ಕ್ವಶನ್ ಸಾಯಿ ಕಿರಣ್. ಓಕೆ, ಆನ್ಸರ್ ಸಿಗಿದೆ ಅನ್ಕೊಂಡಿದ್ದೀನಿ ನಾನು. ಇನ್ನೂ ಏನಾದ್ರೂ ಇದ್ರೆ ದಯವಿಟ್ಟು ಹಾಗೆ ಹಾಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಟೈಪ್ ಮಾಡಿ, and I will try to answer. So ask that what you need. Okay, so next ನೋಡಿ, ಇದನ್ನೇ ಎಕ್ಸಾಕ್ಟ್ ಆಗಿ ಲಾಸ್ಟ್ ಅಂದ್ರೆ ಈಗ 20th ಎಕ್ಸಾಮ್ ಆಯ್ತು ನೋಡಿ, KCET ಕೇಳಿದ್ರು. So sperms which are being produced from the seminiferous tubule that opens into the vasa efferentia through the rete testis. So rete testis to vasa efferentia to epididymis. So epididymis ಅಲ್ಲಿ ಏನಾಗುತ್ತೆ, ನಾನು ಆವಾಗಲೇ ಹೇಳಿದೆ, inside the epididymis. Okay, so it stores, I am writing here, epididymis function is it stores the immature and non-motile sperm ಇದನ್ನ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಇದು ಸ್ಟೋರ್ ಆದ್ಮೇಲೆ ಒನ್ಸ್ ದಟ್ ಮೆಚ್ಯೂರ್ಡ್, ಇನ್ನು ಮೆಚ್ಯೂರ್ ಆಗ್ತಾ ಇರುತ್ತೆ ಅಲ್ವಾ, ಅದು ಡೆವಲಪ್ಡ್ matured sperms that is leading to vas deferens, a pair of vas deferens present that connects the ejaculatory duct to the testis, connect ಮಾಡುತ್ತೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ, that sperm leads to the common ejaculatory duct. ಈಗ ವೈಟ್ ಕಲರ್ ಅಲ್ಲಿ ಬರೀತಾ ಇರೋದನ್ನ ನೀವು, ಸೊ ಅದನ್ನ ಜಾಸ್ತಿ ಕನ್ಸಿಡರ್ ಮಾಡಿಬಿಡಿ ಎಕ್ಸಾಮ್ಗೆ. ಬಟ್ ಎಲ್ಲಿಗೆ ಹೋಗುತ್ತೆ ಅಂತ, ಕಾಮನ್ ejaculatory duct ಕಾಲ್ಡ್ ಯುರೇತ್ರಾಗೆ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಆಕ್ಸೆಸರಿ ಡಕ್ಟ್. ಸೊ ಚಿನ್ಮಯ ಅರ್ಥ ಆಯ್ತಲ್ವಾ, ಡಕ್ಟ್ ಬಗ್ಗೆ ಕೇಳ್ತಾ ಇದ್ರಿ ನೀವು ಅವಾಗ್ಲೇನೆ. ಓಕೆ, ಥ್ಯಾಂಕ್ ಯು ಸಾಯಿ ಕಿರಣ್. ಚಿನ್ಮಯ, ಯು ಆರ್ ಆಸ್ಕಿಂಗ್ ಅಬೌಟ್ ಆಕ್ಸೆಸರಿ ಡಕ್ಟ್ ಪ್ರಿವಿಯಸ್ಲಿ. ಸೊ ಆರ್ ಯು ಓಕೆ ವಿತ್ ದಿಸ್? ಐ ಹೋಪ್ ಯು ಅಂಡರ್ಸ್ಟುಡ್ ರೈಟ್ ನೌ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಗಿಲ್ಲ ಅಂದ್ರೆ ಮತ್ತೆ ಕ್ವಶನ್ ಹಾಕಿ ಟ್ವಿಸ್ಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಆಕ್ಸೆಸರಿ ಗ್ಲ್ಯಾಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಟೆಸ್ಟಿಸ್ ಬಗ್ಗೆ ತಿಳ್ಕೊಂಡು ಆಕ್ಸೆಸರಿ ಡಕ್ಟ್ ಆಯ್ತು, ಇವಾಗ ಆಕ್ಸೆಸರಿ ಗ್ಲ್ಯಾಂಡ್ಸ್ ಗಳ ಬಗ್ಗೆ ತಿಳ್ಕೊಬೇಕು. ಸೊ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಏನು? ಗ್ಲ್ಯಾಂಡ್ಸ್ ಆರ್ ದ ಸ್ಪೆಷಲೈಸ್ಡ್ ಸೆಲ್ಸ್. ದೀಸ್ ಆರ್ ಸ್ಪೆಷಲೈಸ್ಡ್ ಸೆಲ್ಸ್ ವಿಚ್ ಆರ್ specialized for the secretion of chemical. Specialized cells, or you can say specialized for secretion of you know ಏನನ್ನ ಸೆಕ್ರೆಟ್ ಮಾಡುತ್ತೆ, ಕೆಮಿಕಲ್ಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. These chemicals may be enzymes or hormones or any kind of substances. ಯಾವ್ದು ಸಬ್ಸ್ಟೆನ್ಸ್ ಗಳು ಬೇಕಾದ್ರೂ ಆಗಿರ್ಬೋದು. ಎಕ್ಸಾಂಪಲ್ ಕ್ಯಾಲ್ಸಿಯಂ, ಲಿಪಿಡ್ಸ್, ಸರ್ಟನ್ ಎನ್ಸೈಮ್ಸ್. ಸೊ ಈ ತರ ಫ್ರಕ್ಟೋಸ್ ಎಲ್ಲವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 3 ತರ ಗ್ಲ್ಯಾಂಡ್ ಇರುತ್ತೆ ಅಂತ ಹೇಳಿದೆ ನಾನು. ಸೊ ವಾಟ್ ಆರ್ ದೇ? ಸೊ ದೋಸ್ ಆರ್ ನಥಿಂಗ್ ಬಟ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆ, ಒಂದು. ಸೆಕೆಂಡ್ ಒನ್ ಈಸ್ seminal vesicle. Okay, and the third one is bulbourethral gland. Okay, now let me explain them. ಏನೇನು ಅಂತ ಹೇಳ್ಬಿಟ್ಟು. ಓಕೆ, ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಇವಾಗ. ಫಸ್ಟ್ ಒನ್ ಈಸ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಜಸ್ಟ್ ಬಿಲೋ ದ ಯೂರಿನರಿ ಬ್ಲಾಡರ್ ಅಂಡ್ ದಟ್ ಸರೌಂಡ್ಸ್ ದ ಯುರೇಥ್ರಾ. ಸೊ ಈಗ ಒಂದು ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಯೂರಿನರಿ ಬ್ಲಾಡರ್ ಅಂಡ್ ದಟ್ ಈಸ್ ಫಾರ್ಮಿಂಗ್ ಅ ಸ್ಟ್ರಕ್ಚರ್ ಕಾಲ್ಡ್ ಯುರೇಥ್ರಾ. ಸೊ ಈ ತರ ಸ್ಟ್ರಕ್ಚರ್ ಇದೆ. ಓಕೆ, ಐ ಆಮ್ ಜಸ್ಟ್ ಟ್ರೈಂಗ್ ಟು ರೈಟ್ ಆಲ್ ದ glands here. So what is this? This is the urinary bladder. Just below the urinary bladder. So where the urethra have arised, ಇಲ್ಲಿ ಇರುತ್ತೆ ನೋಡಿ. ಈ ಪೋರ್ಷನ್ ಅಲ್ಲಿ ಏನಿದೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ. ಪೊಸಿಷನ್ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮ್ಮ ನೀಟ್ ಮತ್ತೆ ಯಾವ್ದ್ರಲ್ಲಿ, KCET ಎಕ್ಸಾಮ್ಗಳಲ್ಲಿ. ಓಕೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ. So what is the function of prostate gland? That produces the milky substance ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. And that milky substance which contains, ಇದರಲ್ಲಿ ಏನೇನು ಇರುತ್ತೆ ಗೊತ್ತಾ? That contains calcium. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಜೊತೆಗೆ ಲಿಪಿಡ್ ಇರುತ್ತೆ. ಓಕೆ, ಲಿಪಿಡ್ ಅಂಡ್ ಆಲ್ಸೋ ಸರ್ಟನ್ ಎನ್ಸೈಮ್ಸ್. ಕೆಲವು ಎನ್ಸೈಮ್ಸ್ ಗಳಿರುತ್ತೆ. ಅಂಡರ್ಸ್ಟುಡ್? ಸೊ ನೌ milky substance is being produced from the prostate gland.
Okay, that combines with the semen. ಈಗ semen ಆಗುತ್ತೆ ಅದು. Sperm is coming from the testicle. So from the urinary, sorry, what is that? Vas difference. ಎಲ್ಲ ಇಲ್ಲಿಗೆ ಓಪನ್ ಆಗ್ತಾ ಇದೆ. So finally that becoming the whitish color, milky substance containing the calcium, lipid, enzymes. So next, seminal vesicles that is producing alkaline watery fluid. It produces alkaline watery fluid. ಯಾವುದು ಪ್ರೊಡ್ಯೂಸ್ ಮಾಡ್ತಾ ಇರೋದು? seminal vesicle. ಎಲ್ಲಿದೆ? I am writing here. See, seminal vesicles are present in leaf like structure. ಈ ತರ ಎರಡು leaf like structure ಇರುತ್ತೆ, and they are opening into the vas difference. Vas difference ಗೆ ಈ ತರ ಓಪನ್ ಆಗುತ್ತೆ. See, these are the vas difference. They are going and connecting with the testis ಈ ತರ. So these are the vas difference. Sorry, seminal vesicle. ಇಲ್ಲಿ ನೋಡಿ, these are the seminal vesicle. Seminal vesicle. They are producing the alkaline watery fluid. ಇದರಲ್ಲಿ ಏನಿರುತ್ತೆ? That contain large amount of fructose. ಇದರಲ್ಲಿ fructose ಇರುತ್ತೆ, which provides the energy. It provides energy for the sperm and also developing the sperm. ಈಗ ಸ್ಪರ್ಮ್ ಡೆವಲಪ್ ಆಗಬೇಕು, ಇನ್ನು ಮೆಚ್ಯೂರ್ ಆಗಬೇಕು, ಅದಕ್ಕೆ ಇನ್ನು ಸ್ಟ್ರೆಂತ್ ಬೇಕು. ಸ್ಟ್ರೆಂತ್ ಕೊಡೋದು ಯಾವುದು? ಫ್ರಕ್ಟೋಸ್. ನಿಮಗೆ ಗೊತ್ತು ಫ್ರಕ್ಟೋಸ್, ಇಟ್ ಈಸ್ ಅ ಡೈಸ್ಯಾಕರೈಡ್. ಸ್ಯಾಕರೈಡ್ ಅಂತ ಹೇಳಿದ್ರೆ ಶುಗರ್ಗಳು. ಶುಗರ್ ಅಲ್ಲಿ ನೀವು ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಅಂತ ಕೇಳಿರ್ತೀರಾ. ಅದರಲ್ಲಿ ಒಂದು ಇದು ಪ್ರೊಡ್ಯೂಸ್ ಆಗ್ತಿರೋದಲ್ಲಿ ಸೆಮಿನಲ್ ವೆಸಿಕಲ್ ಇಂದ. ಸೊ ಬೋತ್ the prostate secretion, seminal vesicle secretion, they became the whitish, the what is that, watery fluid. ಇವಾಗ ಇದೆಲ್ಲವೂ ಕೂಡ ಏನಾಗುತ್ತೆ? whitish watery fluid ಆಗುತ್ತೆ. This is commonly called seminal plasma. ಇದನ್ನ seminal plasma ಅಂತ ಹೇಳ್ತೀವಿ. So what are the component of seminal plasma? ಈ ಕ್ವಶನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ. Component of the seminal plasma are: one is the sperm. ಒಳಭಾಗದಲ್ಲಿ ಸ್ಪರ್ಮ್ ಇದ್ದೇ ಇರುತ್ತೆ. ಸ್ಪರ್ಮ್ ಇಲ್ಲ ಅಂತ ಹೇಳಿದ್ರೆ ಅವುಗಳಿಗೆ ನಾವು ಎಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಕಂಡೀಷನ್ಗಳಿರುತ್ತೆ ನೋಡಿ, ನಾನು ಅದನ್ನ ಸ್ಪೊಮ್ಯಾಟೋಜೆನೆಸಿಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಜೂಸ್ಪರ್ಮಿಯಾ, ಎಥೆನೋಸ್ಪರ್ಮಿಯಾ, ಆಲಿಗೋಸ್ಪರ್ಮಿಯಾ ಹಾಗಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು. ಸ್ಪರ್ಮ್ಸ್ ಇರುತ್ತೆ. ಸ್ಪರ್ಮ್ಸ್ ಜೊತೆಗೆ ಏನಿರುತ್ತೆ? ಕ್ಯಾಲ್ಸಿಯಂ ಇರುತ್ತೆ ಒಂದು. ಅದ್ರ ಜೊತೆಗೆ ಏನಿರುತ್ತೆ? ಲಿಪಿಡ್ ಇರುತ್ತೆ. ಓಕೆ, ಪ್ಲಸ್ ಎನ್ಸೈಮ್ ಇರುತ್ತೆ, ಪ್ಲಸ್ ಫ್ರಕ್ಟೋಸ್ ಇರುತ್ತೆ, ಪ್ಲಸ್ ಫ್ರಕ್ಟೋಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಆಲ್ ಆರ್ ದ ಕಾಂಪೊನೆಂಟ್ ಆಫ್ ದ ಸೆಮಿನಲ್ ಪ್ಲಾಸ್ಮಾ. ಸೆಮಿನಲ್ ಪ್ಲಾಸ್ಮಾ ಹೇಗೆ ಫಾರ್ಮೇಶನ್ ಆಯ್ತು? ಸ್ಪರ್ಮ್ ಜೊತೆ. ಸ್ಪರ್ಮ್ ಇಸ್ ಕಮಿಂಗ್ ಫ್ರಮ್ ದ ಟೆಸ್ಟಿಸ್. ಓಕೆ, ಅಲ್ಲಿ ಜಸ್ಟ್ ಫ್ಲೂಯಿಡ್ ಸಕ್ರಿಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್, ಒನ್ಸ್ ದಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕಾಮನ್ ಇಜಾಕ್ಯುಲೇಟರಿ ಡಕ್ಟ್ ಕಾಲ್ಡ್ ಯುರೇಥ್ರಾ. ಇಲ್ಲಿ ಈ ಪೊಸಿಷನ್ ಗೆ ಬಂದಾಗ seminal vesicle is producing the alkaline watery fluid. Prostate gland is secreting the milky substances, so that containing, they're rich in calcium, lipid, enzyme and fructose. That is commonly called seminal plasma. So now it is called sperm or semen. Idunne semen anta helodu. Once we inject that into female genital tract, you know that is called coitus. ಅದಕ್ಕೆ ಹೆಲ್ಪ್ ಮಾಡೋದು external genitalia. ಇನ್ನೇನಾದ್ರೂ ಡೌಟ್ ಇದೆಯಾ ಇದರಲ್ಲಿ? If you have any doubts in related to accessory gland and their function and their component, you can ask. So ಅಲ್ಲಿ ತನಕ ಇದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನಾನು. ಓಕೆ, ಏನದು? bulbourethral gland is also known as Cowper's gland. Okay, so this is present only in mammal. ನೆನ್ಪಿಟ್ಕೊಳ್ಳಿ, it's present only in mammals. ನಾವು ಕೂಡ mammals ಆಗಿರೋದ್ರಿಂದ ನಮ್ಮಲ್ಲೂ ಇರುತ್ತೆ, ಹ್ಯೂಮನ್ಸ್ ಅಲ್ಲೂ ಇರುತ್ತೆ. The main function of the bulbourethral gland ಎಲ್ಲಿರುತ್ತೆ ಇದು? As the name indicating, bulbo, P shape ಅಲ್ಲಿ ಇರುತ್ತೆ. P-sized P-shaped structure, blob-like structure. ಇಲ್ಲಿ blob-like structure just below the prostate gland, above the the posterior position. ಅಲ್ಲಿ ಕಂಡು ಬರೋದು above the urethra. ಅದಕ್ಕೆ ಅದನ್ನ bulbourethral, above the urethra, blob-like, bulb-like structure, P-size. I'm writing Cowper's gland. What is the function? The main function of the Cowper gland is to secrete the mucus. It secretes mucus. Okay, let me write properly. So they secrete mucus. Helps in, ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ? Helps in lubrication during the coitus. Helps in lubrication ಅಂತ ಹೇಳಿದ್ರೆ ಏನು? During coitus.
ಕಾಯಿಟಸ್. ಓಕೆ, ಲ್ಯೂಬ್ರಿಕೇಶನ್ ಅಂತ ಹೇಳಿದ್ರೆ ದ ಸ್ಮೂತ್ ಇಂಟರ್ ಕೋರ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಜಸ್ಟ್ ಲೈಕ್ ಫ್ಲೂಯಿಡ್, ಮ್ಯೂಕಸ್ ತರ ಇದು. ಸೊ ಅದು ಸ್ಮೂತ್ ಇಂಟರ್ ಕೋರ್ಸ್ಗೆ ಸಹಾಯ ಮಾಡುತ್ತೆ. ಸೊ ಎಲ್ಲ ಫಂಕ್ಷನ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಡೂ ಯು ಹ್ಯಾವ್ ಎನಿ ಡೌಟ್ ಅಪ್ ಟು ದ ಗ್ಲ್ಯಾಂಡ್? ಯು ಕ್ಯಾನ್ ಆಸ್ಕ್ ಮಿ ರೈಟ್ ನೌ. ಸೊ ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಸ್ಲೈಡ್ ಅನ್ನು ಕೂಡ. ಎಕ್ಸ್ಟರ್ನಲ್ ಜೆನೆಟೀಲಿಯಾ. ಓಕೆ, ಫಿಮೇಲ್ಗೆ ಬಂದಾಗ ಅದನ್ನ ಉಲ್ವಾ ಅಂತ ಹೇಳ್ತೀವಿ. ಮೇಲಲ್ಲಿ ಎಪೆನಿಸ್. ಎಪೆನಿಸ್ ಈಸ್ ದ ಎಕ್ಸ್ಟರ್ನಲ್ ಜೆನೆಟೀಲಿಯಾ. ಓಕೆ, you know that it is a muscular organ. Enidu penis is, I'm just writing about this one. External genitalia helps in, it's a part of genital organ, helps in copulation. So hagagi ಹೇಳ್ತಾ ಇರೋದು ಇವಾಗ it's a muscular organ. Muscular organ ಒಂದು muscles ಇಂದ ಆಗಿರುತ್ತೆ. Second one, richly supplied with blood vessels. ಈ penis ಅನ್ನೋದೇನಿರುತ್ತೆ, this penis is richly supplied with ಯಾವ್ದ್ರಿಂದ? ಬ್ಲಡ್ ವೆಸಲ್ಸ್. ಸಿ ಯಾಕೆ ಬ್ಲಡ್ ವೆಸಲ್ಸ್ ಇಂದ ಆಗಿರುತ್ತೆ? ಡ್ಯೂರಿಂಗ್ ಎಕ್ಸೈಟ್ಮೆಂಟ್, ಸೆಕ್ಷುಯಲ್ ಬಿಹೇವಿಯರ್. ಯು ನೋ ಅಬೌಟ್ ದ ಲಿಂಬಿಕ್ ಸಿಸ್ಟಮ್, ಲಿಂಬಿಕ್ ಲೋಬ್ಸ್. ಓಕೆ, ಅಮೆಗ್ಡಾಲಾ ಮತ್ತೆ ಹಿಪ್ಪೋ ಕ್ಯಾಂಪಸ್ ಅಂತ ಕೇಳಿರ್ತೀರಾ. ದೀಸ್ ಆರ್ ದ ಪಾರ್ಟ್ ಆಫ್ ಫೋರ್ ಬ್ರೈನ್. ಫೋರ್ ಬ್ರೈನ್ ಅಲ್ಲಿ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಇಷ್ಟು ಪೂರ್ತಿ ಏನಾಗಿರುತ್ತೆ, ಫೋರ್ ಬ್ರೈನ್ ಆಗಿರುತ್ತೆ. ಅಲ್ಲೊಂದು ಪಾರ್ಟ್ ಇದೆ. ಹ್ಯಾವ್ ಯು ಹರ್ಡ್ ಅಬೌಟ್ ದಟ್ ಒನ್? ಅಮೈಗ್ಡಾಲಾ ಅಂಡ್ ಆಲ್ಸೋ ಹಿಪ್ಪೋಕ್ಯಾಂಪಸ್. ಲಿಂಬಿಕ್ ಸಿಸ್ಟಮ್ ಆರ್ ಲಿಂಬಿಕ್ ಲೋಬ್ಸ್ ದಟ್ ಕಂಟ್ರೋಲ್ಸ್ ದ ಸೆಕ್ಷುಯಲ್ ಬಿಹೇವಿಯರ್. ಯಾವಾಗ ನಮ್ಗೆ ಎಕ್ಸೈಟ್ಮೆಂಟ್ ಆಗುತ್ತೋ, ಸೆಕ್ಷುಯಲ್ ಬಿಹೇವಿಯರ್ ಆಗುತ್ತೋ, ಅವಾಗ ಏನಾಗುತ್ತೆ? ಸೊ ಅವರ್ ಹಾರ್ಟ್ ಬೀಟ್ ಇನ್ಕ್ರೀಸಸ್, ಜಾಸ್ತಿ ಆಗುತ್ತೆ. ಅಡ್ರಿನಲಿನ್, ಡೋಪಮೈನ್ ಹಾರ್ಮೋನ್ಸ್ಗಳು, ಸ್ಟೀರಾಯ್ಡ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ, ಆಂಡ್ರೋಜನ್ ತರದ್ದು. ಸೊ ಅವಾಗ ದಟ್ ಸಪ್ಲೈಸ್ ದ ಮೋರ್ ಬ್ಲಡ್ ಇನ್ ಟು ದ ಪೆನಿಸ್ ಅಂಡ್ ದಟ್ ಬಿಕಮ್ಸ್ ಎರೆಕ್ಟ್. ಓಕೆ, ಸೊ ಅವಾಗ ಏನಾಗುತ್ತೆ? ಇದು ಎರೆಕ್ಟ್ ಆಗುತ್ತೆ. ಸೊ ಎರೆಕ್ಟೈಲ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ. ನಾವು ಐ ಆಮ್ ರೈಟಿಂಗ್ ಇಟ್ ಈಸ್ ಹ್ಯಾವಿಂಗ್ ದ ಎರೆಕ್ಟೈಲ್ ಪ್ರಾಪರ್ಟಿ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಟು ಅಡ್ಮಿನಿಸ್ಟ್ರೇಟ್ ದ ಸ್ಪರ್ಮ್ ಇನ್ ಟು ದ ಫಿಮೇಲ್ ಜೆನೈಟಲ್ ಟ್ರಾಕ್ಟ್. ಈಗ ನಾರ್ಮಲ್ ಆಗಿದ್ದಾಗ ಇಟ್ ಇಸ್ ನಾಟ್ ಏಬಲ್ ಟು ಅಡ್ಮಿನಿಸ್ಟ್ರೇಟ್ ದ ಸ್ಪರ್ಮ್, ಹಾಗಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಅದಕ್ಕೆ ಇಟ್ ಈಸ್ ಬೀಯಿಂಗ್ ಎರೆಕ್ಟೈಲ್ ಆರ್ ಎರೆಕ್ಟೆಡ್ ಟು ಅಡ್ಮಿನಿಸ್ಟ್ರೇಟ್. ಜಸ್ಟ್ ಐ ಆಮ್ ರೈಟಿಂಗ್ to administrate the sperm. Administrate ಅಂತ ಹೇಳಿದ್ರೆ introduce or injection ಅಂತ ಅರ್ಥ. Administrate the sperm into the female genital tract. Into the female reproductive tract ಅಂತ ಹೇಳೋಣ. Reproductive tract. Okay. So that is nothing but a penis. ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಕಾಪುಲೇಷನ್ ಅಲ್ಲಿ. ಕಾಪುಲೇಷನ್ ಅಂತ ಹೇಳಿದ್ರೆ ಇಂಟರಾಕ್ಷನ್ ಅಥವಾ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಂತ. ಸೊ ದಟ್ ಈಸ್ ಆಲ್ ಅಬೌಟ್ ದ ಪೆನಿಸ್. ಸೊ ಏನಾದ್ರು ಡೌಟ್ಸ್ ಇದೆ ಇವಾಗ? ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಮೋಸ್ಟ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂಡ್ ಇಫ್ ಯು ಆರ್ ಫೈಂಡಿಂಗ್ ಎನಿ ಸಿಂಪಲ್ ವರ್ಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್, ಯು ಕ್ಯಾನ್ ಆಸ್ಕ್ ಮಿ ರೈಟ್ ನೌ. ಕೇಳಬಹುದು, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದು ಮಿಸ್ ಆಗಿದ್ದಾಗ. ಸರಿ, ವರ್ಡ್ ಮೀನಿಂಗ್ ಏನು ಎಲ್ಲವನ್ನ ತಿಳ್ಕೊಳ್ಳಿ. ದಿಸ್ ಬ್ಯಾಚ್ ಇಸ್ ಕಂಪ್ಲೀಟ್ಲಿ ಫಾರ್ ಯು ಅಂಡ್ ವಿ ಆರ್ ಡೀಲಿಂಗ್ ಎವ್ರಿಥಿಂಗ್. ಸೊ ನೋಡಿ, ಟೆಕ್ಸ್ಟ್ ಬುಕ್ಕಿನಲ್ಲಿ ಟ್ಯೂನಿಕಾ ಆಲ್ಬಿಜಿನಿ ಅಂತ ಒಂದು ವರ್ಡ್ ಇದೆ. ಟ್ಯೂನಿಕಾ ವಜೈನಾಲಿಸ್ ಅಂತ ವರ್ಡ್ ಇಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ದಟ್ ವಿ ಆರ್ ಎಕ್ಸ್ಪ್ಲೈನಿಂಗ್. ನೆಕ್ಸ್ಟ್ ಇನ್ನೊಂದು ಹೇಳಿದೆ ನಾನು ನಿಮ್ಗೆ, ಕ್ರಿಪ್ಟಾರ್ಕಿಡಿಸಮ್. ಐ ಆಮ್ ಎಕ್ಸ್ಪ್ಲೈನಿಂಗ್ ಹಿಯರ್. ಸೊ ಕ್ರಿಪ್ಟಾರ್ಕಿಡಿಸಮ್ ಕೇಳ್ತಾರೆ, ಇದನ್ನ ಕ್ರಿಪ್ಟಾರ್ಕಿಡಿಸಮ್ ಅಂತ ಹೇಳಿ. ಹಾಗಂತ ಹೇಳಿದ್ರೆ ದ ಕಂಡೀಷನ್ ಇನ್ ವಿಚ್ the testicles are not descending into the scrotum or the scrotal sac. So I am writing it is a condition. It is a condition in which testicles are you can say testes are not descending to the scrotum sac, to the scrotum ಅಂತ ಹೇಳೋಣ. ಈಗ ಕಾಮನ್ ಆಗಿ ಟೆಸ್ಟಿಕಲ್ಸ್ ಎಲ್ಲಿ ಇರುತ್ತೆ? ಸ್ಕ್ರಾಟಮ್ ಒಳಭಾಗದಲ್ಲಿ ಇರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ದೇ ಪ್ರೆಸೆಂಟ್ ವಿತ್ ಇನ್ ದ ಅಬ್ಡಾಮಿನಲ್ ಕ್ಯಾವಿಟಿ, ಒಳಭಾಗದಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅದ್ರ ಅವಾಗ ಏನಾಗುತ್ತೆ, ದ ಟೆಂಪರೇಚರ್ ಆಫ್ ದ ಟೆಸ್ಟಿಕಲ್ ಆಲ್ಸೋ ಹೈ, ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಸ್ಪರ್ಮ್. ಸ್ಪರ್ಮ್ಯಾಟೋಜೆನೆಸಿಸ್ ಡಸಂಟ್ ಟೇಕ್ಸ್ ಪ್ಲೇಸ್. ಸೊ ದೇ ಆರ್ ಯೂಶುವಲಿ ಇನ್ಫರ್ಟೈಲ್. ಕೆಲವು ಸಲ ಇನ್ಫರ್ಟೈಲ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ಒಂದು ಕಂಡೀಷನ್ ಅನ್ನ ಕ್ರಿಪ್ಟಾರ್ಕಿಡಿಸಮ್ ಅಂತ ಹೇಳ್ತಾರೆ. ಓಕೆ, ಕಾಮನ್ ಆಗಿ ಕೇಳ್ತೀವಿ. ಸೊ ಇನ್ ವಿಚ್ ಆಫ್ ದಿಸ್ ಟರ್ಮಿನಾಲಜಿ ಇಸ್ ಯೂಸ್ಡ್? ಅಂದ್ರೆ ನೀವು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ದೀರಾ ತೇಜಸ್? ಓಕೆ, ನೋ ಡೌಟ್ ಚಿನ್ಮಯ, ಥ್ಯಾಂಕ್ ಯು ಸೋ ಮಚ್.
ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಲ್ಲ. ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಯುವರ್ KCET ಅಲ್ಲೂ ಕಡಿಮೆ, ಯಾಕೆಂದ್ರೆ ಅವರು ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ NCERT. ಬಟ್ ವೆನ್ ಇಟ್ ಕಮ್ಸ್ ಟು ನೀಟ್ ಎಕ್ಸಾಮ್ ದೇ ಆರ್ ಜಸ್ಟ್ ಕ್ರಾಸಿಂಗ್ ದ ಬೌಂಡ್ರಿ ಆಸ್ ವೆಲ್. 1 or 2 or 3 ಕ್ವಶನ್ಸ್ಗಳು ನಿಮಗೆ ಬೌಂಡ್ರಿಯಿಂದ ಹೊರಗಡೆನೂ ಕೂಡ ಕೇಳ್ತಾರೆ. ಈ ಟರ್ಮಿನಾಲಜೀಸ್ ಗಳನ್ನ ಕಾಮನ್ ಆಗಿ ನಾವು ಹೇಳ್ತಿರ್ತೀವಿ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಬರಿಬೇಕು ಅಲ್ಲಿ. ಯು ಶುಡ್ ರೈಟ್ ದೇಮ್. ಓಕೆ, ದೆನ್ ವೈಲ್ ಯು ಆರ್ ರೀಡಿಂಗ್ ಯು ಕಮ್ ಟು ನೋ ದಟ್ ಎಸ್ ಎಕ್ಸ್ಟ್ರಾ ಟರ್ಮಿನಾಲಜೀಸ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್, ರೈಟ್? ಸೊ ಯಾವ್ಯಾವ ವರ್ಡ್ ಹೇಳಿದೆ ನಾನು ಇವಾಗ? ಕ್ರಿಪ್ಟಾರ್ಕಿಡಿಸಮ್ ಅನ್ನೋ ಒಂದು ವರ್ಡ್ ಹೇಳಿದೆ ಎಕ್ಸ್ಟ್ರಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ these are all common. Erectile property, muscular organ, and also the richly supplied with the blood vessels, helps to administer the sperm into the female genital tract. ಇಲ್ಲಿಗೆ ಬಂದಾಗ ಅಷ್ಟೇನೆ ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ. ಸೊ you need to remember. Okay, so now if you have any doubts you can ask, otherwise we are jumping to ಇನ್ನೊಂದು ಕಾನ್ಸೆಪ್ಟ್ ಗೆ ತಿಳ್ಕೊಳ್ಳೋಣ. ಏನ್ ಕಾನ್ಸೆಪ್ಟ್ ಗೊತ್ತಾ? ಕ್ವಶನ್ ಗಳಿದೆ. ಎಸ್, ಆ ಟರ್ಮಿನಾಲಜೀಸ್ ಗಳನ್ನ ನಾವು ಹೇಳ್ತೀವಿ ನಿಮ್ಗೆ. ಓಕೆನಾ ತೇಜಸ್? ಇನ್ ಎವ್ರಿ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಟ್ ನ್ಯೂ ಟರ್ಮಿನಾಲಜೀಸ್. ಸೊ ಅವಾಗ ನೀವು ಅದನ್ನ ನೀಟಾಗಿ ಒಂದು ಕಡೆ ಅಲ್ಲಿ ಟೆಕ್ಸ್ಟ್ ಬುಕ್ ಇನ್ನಲ್ಲೇ ಬರ್ದೇಡಿ. ಅಂಡ್ ದಿಸ್ ನೋಟ್ಸ್ ಇಸ್ ಅವೈಲಬಲ್ ಫಾರ್ ಯು. ಸೊ ಐ ವಿಲ್ ಟ್ರೈ ಟು ರೈಟ್ ಲಿಟ್ಲ್ ಬಿಟ್ ಮೋರ್ ನೀಟ್, ಇನ್ನೂ ಸ್ವಲ್ಪ ನೀಟಾಗಿ ಬರೀತೀನಿ. ಸೊ ದೆನ್ ಯು ಕ್ಯಾನ್ ಡೌನ್ಲೋಡ್ ಇಟ್ ಇನ್ ಅವರ್ ಆಪ್ ಓನ್ಲಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ರೆಸ್ಟ್ ಆಫ್ ದಟ್ ಪ್ರಾಕ್ಟೀಸ್ ಶೀಟ್ ಸಿಗುತ್ತೆ. ಇವನ್ ದೋ ಇಟ್ಸ್ ಎ ಸಿಂಪಲ್ ಟಾಪಿಕ್, I am giving few questions to you in the practice or DPP daily practice problem ali kottidini. You can download it. So now try to answer for these questions. Ee questions galige answer madlikke try maadi. Okay na? So now we are discussing few questions that we have studied right now. ಈಗ ಏನೇನು ಓದಿದೀವಿ ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ ಗಳಿದೆ, ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಯಾರು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ ಇವಾಗ. Try to answer quickly. The question is, in human ಅಲ್ಲಿ the unpaired male reproductive structure is unpaired male reproductive structure is ಯಾವುದು ಅನ್ಪೇರ್ ಆಗಿರುತ್ತೆ? ಓಕೆ, ಮೋಸ್ಟ್ ಆಗಿ ಎಲ್ಲವೂ ಕೂಡ ಪೇರ್ಡ್ ಏನೆ, ಹೌದಾ? ಯಾವ್ಯಾವುದು ಪೇರ್ ಆಗಿರುತ್ತೆ ನಾನು ಹೇಳಲ್ಲ ಇವಾಗ, ಆಮೇಲೆ ಹೇಳ್ತೀನಿ. ಓಕೆ, now you need to identify which one is unpaired. Just type 1 2 sorry A B C D like that. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಓಕೆ, ಸೊ ಅವ್ರು ಕೇಳಿರೋದು ಅನ್ಪೇರ್ಡ್ ಅಂತ, ಮೀನ್ಸ್ ಸಿಂಗಲ್. ಸೊ ಯು ನೋ ದಟ್ ಸೆಮಿನಲ್ ವೆಸಿಕಲ್, ದಿಸ್ ಇಸ್ ಅ ಗ್ಲ್ಯಾಂಡ್, ರೈಟ್? ದಿಸ್ ಇಸ್ ಅ ಗ್ಲ್ಯಾಂಡ್. ಎಲ್ಲಿರುತ್ತೆ? ಐ ಡ್ರೂ ದ ಡಯಾಗ್ರಾಮ್. ನಾನೊಂದು ಡಯಾಗ್ರಾಮ್ ಬರೆದೆ ನಿಮ್ಗೆ. ಓಕೆ, ಸೊ ಕಾಮನ್ ಆಗಿ ಈ ತರ ಒಂದು ಸ್ಟ್ರಕ್ಚರ್ ಹೇಳಿದೆ. ಅಂಡ್ ದಿಸ್ ಸ್ಟ್ರಕ್ಚರ್ ಯು ನೋ ದಟ್. ಓಕೆ, ದಟ್ ಬಿಕಮ್ಸ್ ಲೈಕ್ ದಿಸ್. ಈ ತರ ಹೋಗುತ್ತೆ ಯೂರಿನರಿ ಬ್ಲಾಡರ್. ಈ ಪೊಸಿಷನ್ ಅಲ್ಲಿ ಏನಿರುತ್ತೆ? ಸೊ 2 ಲೀಫ್ ಲೈಕ್ ಸ್ಟ್ರಕ್ಚರ್. ಐ ಹ್ಯಾವ್ ಟೇಕನ್ ದ ಸೇಮ್ ಕಲರ್. ಓಕೆ, ಈ ತರ ಸ್ಟ್ರಕ್ಚರ್ ಇರುತ್ತೆ. ಸಿ ಹೌ ಮೆನಿ ಆರ್ ದೇ? ಎಷ್ಟಿದೆ ಇಲ್ಲಿ? 2. ಆನ್ಸರ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಸಾಗರ್ ಆಪ್ಷನ್ ಡಿ ಅಂತಿದ್ದಾರೆ. ಓಕೆ, ಅವ್ರು ಕೇಳಿರೋದು ಅನ್ಪೇರ್ಡ್ ಅಂತ, ಸಿಂಗಲ್ ಇರೋದು ಯಾವುದು ಅಂತ. ಓಕೆ, ಸೆಮಿನಲ್ ವೆಸಿಕಲ್ಸ್ ಪೇರ್ ಇದೆ. ಸಾಗರ್ ಆಪ್ಷನ್ ಡಿ ಅಂತ ಹೇಳಿದ್ರು. ಚಿನ್ಮಯ್ ಡಿ ಅಂತ ಹೇಳಿದ್ರು. ತೇಜಸ್ ಆಪ್ಷನ್ ಬಿ. ರುದ್ರೇಶ್ ಆಪ್ಷನ್ ಡಿ. ಅಂಡ್ ವಿನಯ್, ಎಸ್ ವಿನಯ್ ಆಪ್ಷನ್ 2 ಅಂತ ಹೇಳ್ತಿದ್ದಾರೆ. ಅಂಡ್ ಎಸ್ ವಿನಯ್ ಕುಮಾರ್ ಆಪ್ಷನ್ 2. ಯಾವ್ದು ಪರ್ಫೆಕ್ಟ್ ಆಗಿರ್ಬೋದು ನೋಡೋಣ ಈಗ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಲ್ಲಿದೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಜಸ್ಟ್ ಮೀನ್ಸ್ ದಟ್ ಪ್ರೆಸೆಂಟ್ ಜಸ್ಟ್ ಬಿಲೋ ಹಿಯರ್, ಜಸ್ಟ್ ಬಿಲೋ ದ ಯೂರಿನರಿ ಬ್ಲಾಡರ್. ಐ ಡಿಡಂಟ್ ಸೇ ಇಟ್ಸ್ ಪ್ರೆಸೆಂಟ್ ಇನ್ ಎ ಪೇರ್. ಅದು ಪೇರಲ್ಲಿ ಇರುತ್ತೆ ಅಂತ ನಾನು ಹೇಳಿಲ್ಲ ನಿಮ್ಗೆ. ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ನೋಡಿ ಹಾಗೆ ನೆನಪಿರ್ಬೇಕು ನಿಮ್ಗೆ. ನಾವೆಷ್ಟು ಕ್ವಿಕ್ ಆಗಿರ್ಬೇಕು ಅಂತ ಹೇಳಿದ್ರೆ, while I'm explaining you should catch those words. So let me show. So where I have written that. Okay, ಎಲ್ಲಿ ಬರದೆ ಅಂತ ಹೇಳ್ಬಿಟ್ಟು. ಯಾ, look at here. ಕಾನ್ಸಂಟ್ರೇಷನ್ ಹಾಗೆ ಇರಬೇಕು. ನಾವು ಕ್ಲಾಸ್ ಅಲ್ಲಿ ಇರ್ಬೇಕಿದ್ರೆ ಎ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳಿದೆ. ಎ ಪ್ರೋಸ್ಟೇಟ್, ಎ ಒಂದೇ ಇರೋದು. ಓಕೆ, ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನು ಹೇಳ್ತೀನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೇಗೆ ಅಂತ? ಎ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಂದೇ ಇರೋದು. ನೆಕ್ಸ್ಟ್ ಅದೇ ತರ ಇಲ್ಲಿಗೆ ಬಂದ್ರೆ a pair of seminal vesicles are of 2. A pair of bulbourethral glands, there are 2. ಹಾಗಿದ್ರೆ ಯಾವುದು ರೈಟ್ ಆನ್ಸರ್? ಆಪ್ಷನ್ ಎ ಆಗಕ್ಕೆ ಚಾನ್ಸ್ ಇಲ್ಲ. there are 2. ಓಕೆ, there are 2. ಇದು ಆನ್ಸರ್ ಅಲ್ಲ. prostate gland is the right answer. ಆಪ್ಷನ್ ಬಿ is the right answer. See, only one prostate gland. ಅದು ಲೋಬ್ ಆಗಿರುತ್ತೆ ಅಷ್ಟೇ, ಎರಡಿರಲ್ಲ. prostate gland.
ಓಕೆ, ನೆಕ್ಸ್ಟ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್, ಎ ಪೇರ್ ಆಫ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಇಲ್ಲಿರುತ್ತೆ ಅಂತ ಹೇಳಿದೆ ನಾನು. ದೇ ಆರ್ ಇನ್ ಪೇರ್. ಬಲ್ಬೋಯುರೇಥ್ರಲ್. ಓಕೆ, ಯುರೇಥ್ರಲ್ ಅದು ಕೂಡ ಪೇರ್ ಆಗಿರುತ್ತೆ. ಇದು ಸೆಮೈನಲ್, ಇದು ಕೂಡ ಪೇರ್ ಆಗಿರುತ್ತೆ, ಸೆಮೈನಲ್. ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ ಟೆಸ್ಟಿಕಲ್ಸ್. ಸಿ ಟೆಸ್ಟಿಸ್ ಆರ್ ಅವು ಎರಡು ಇದೆ ಅಲ್ವಾ, ಎರಡಿದೆ ಅಂದ್ರೆ ಎ ಪೇರ್ ಆಫ್ ಟೆಸ್ಟಿಕಲ್ಸ್ ಆರ್ ಪ್ರೆಸೆಂಟ್ ಹೇಳಿರ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಚಿನ್ಮಯ ಆಪ್ಷನ್ ಬಿ. ವೆರಿ ಗುಡ್. ತೇಜಸ್ ಆಪ್ಷನ್ ಬಿ. ರುದ್ರೇಶ್ ಆಪ್ಷನ್ ಬಿ ಅಂತ ಗೊತ್ತಾಯ್ತಲ್ವ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸೆಮೈನಲ್ ವೆಸಿಕಲ್ಸ್ ಆರ್ ಇನ್ ಪೇರ್. Prostate gland, only one prostate gland. Bulbourethral glands are pair. Testicles are of two. They are present on either side of the penis, or you can say just above the penis, present within the scrotum sac. ಒಂದು ಜೊತೆ ಇರುತ್ತೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಗೊತ್ತು ಆನ್ಸರ್. ಓಕೆ, ಐ ನೋ ದಟ್ ಯು ನೋ ದ ಆನ್ಸರ್, ಬಟ್ ಯು ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ನಿಧಾನಕ್ಕೆ ಓದ್ಬೇಕು, ಟೈಮ್ ತಗೊಳ್ಳಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, there are some special type of cells found in the seminiferous tubules known as Sertoli cells. These are, okay, some special type of cells are present within the seminiferous tubule. They are also known as Sertoli cells. ಅವುಗಳು ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ವಾಟ್ ಆರ್ ದೇ? ಸೊ ಐ ಡ್ರೂ ದ ಡಯಾಗ್ರಾಮ್ ಫಾರ್ ಯು. ಓಕೆ, ಐ ಹೋಪ್ ಸೊ. ಒಂದು ಡಯಾಗ್ರಾಮ್ ಬರ್ದಿದ್ದೆ ನಾನು ನಿಮ್ಗೆ. ಓಕೆ, ಆ ಡಯಾಗ್ರಾಮ್ ಅಲ್ಲಿ ಸೊ ಐ ಡ್ರೂ ಫ್ಯೂ ಸೆಲ್ಸ್. ಕೆಲವು ಸೆಲ್ಸ್ ಗಳಿರುತ್ತೆ. ದೇ ಆರ್ ಲೈನಿಂಗ್. ಓಕೆ, ಈ ತರ ಒಳಭಾಗದಲ್ಲಿ ಇರುತ್ತೆ. ಅಂಡ್ ಹಿಯರ್ ಆಲ್ಸೋ ಸಮ್ ಸೆಲ್ಸ್ ಆರ್ ಪ್ರೆಸೆಂಟ್ ಕಾಲ್ಡ್ ಜರ್ಮ್ ಸೆಲ್ಸ್ ಆರ್ ಸ್ಪೊಮ್ಯಾಟೋಗೋನಿಯಾ. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಸಮ್ ಸೆಲ್ಸ್ ಆರ್ ಪ್ರೆಸೆಂಟ್, ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಹಿಯರ್. ಓಕೆ, ದೀಸ್ ಆರ್ ಕಾಲ್ಡ್ Sertoli cells. Sertoli cells, right? Okay, also known as ನರ್ಸ್ ಸೆಲ್ ಅಂತ ಹೇಳ್ತೀವಿ. ನರ್ಸ್ ಸೆಲ್ ಫಂಕ್ಷನ್ ಕೂಡ ನೀವು ಕೇಳಿದ್ರೆ ನಾನು ಹೇಳಿದೆ ಮತ್ತೆ. ದಟ್ ಪ್ರೊವೈಡ್ಸ್ ದ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಸ್ಪರ್ಮ್ಯಾಟಿಡ್ಸ್. ಓಕೆ, ಸ್ಪರ್ಮ್ಯಾಟಿಡ್ಸ್ ಗಳಿಗೆ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ದೆ ನರಿಶ್ ಮಾಡುತ್ತೆ. ಸೊ ಹಾಗಿದ್ರೆ ಇವುಗಳಿಗೆ ಏನಂತ ಹೇಳ್ತಾರೆ? ವೆರಿ ಗುಡ್, ಸಮ್ ಆಫ್ ಯುವರ್ ಆನ್ಸರಿಂಗ್. ಅಕ್ಷಯ, ವಿನಯ್, ಎಸ್ ವಿನಯ್ ಕುಮಾರ್, ಅಂಡ್ ಆಲ್ಸೋ ಸ್ಪಂದನ, ಚಿನ್ಮಯ, ಸಾಗರ್. ಆಪ್ಷನ್ ಬಿ ನ ಸಾಗರ್. ಓಕೆ, ರೀಪ್ರೊಡಕ್ಟಿವ್ ಸೆಲ್ಸ್ ಗಳು ಯಾವುದು? ರೀಪ್ರೊಡಕ್ಟಿವ್ ಸೆಲ್ಸ್ ಗಳು ಅಂತ ಹೇಳಿದ್ರೆ ಸ್ಪರ್ಮ್ಯಾಟೋ ಗೋನಿಯಾ ಪ್ಲಸ್ ಸ್ಪರ್ಮ್ಸ್ ಗಳು. ಜರ್ಮ್ ಸೆಲ್ಸ್ ಅಂತ ಹೇಳಿದ್ರು ಒಂದೇನೆ, ಇವೆರಡು ಒಂದೇ ಆಗುತ್ತೆ. ಬೋತ್ ಆರ್ ಸೇಮ್. ಆದ್ರೆ ಆನ್ಸರ್ ಅಲ್ಲ ಅದು. ಅವ್ರು ಕೇಳಿದ್ರು ಸೆರಟೋಲಿ ಸೆಲ್ಸ್. ಎಸ್, ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿ ಅಂತ ಯಾರು ಹೇಳಿದ್ರೆ ಅದು ಕರೆಕ್ಟ್ ರೈಟ್ ಆನ್ಸರ್ ಆಗಿದೆ. ಯಾಕೆ ಅಂದ್ರೆ ದೇ ಆರ್ ಕಾಲ್ಡ್ ಸಪೋರ್ಟಿವ್ ಸೆಲ್ಸ್. ದೇ ಆರ್ ಸಪೋರ್ಟಿಂಗ್ ದ ಸ್ಪರ್ಮ್ ಸೆಲ್. ಸಪೋರ್ಟ್ ಅಂತ ಹೇಳಿದ್ರೆ ಏನು? ದೇ ಆರ್ ಪ್ರೊವೈಡಿಂಗ್ ದ ನ್ಯೂಟ್ರಿಯೆಂಟ್ಸ್. They are nourishing them. So indirectly they are supporting them. Support ಮಾಡ್ತಾ ಇದೆ. So ಹಾಗಾಗಿ I am just writing they are nourishing the spermatids. They are nourishing the spermatids. Spermatids ಗಳನ್ನ ನರಿಶ್ ಮಾಡ್ತಾ ಇದೆ. ಕರೆಕ್ಟ್ ಆಯ್ತಲ್ಲ? ಎಸ್, ವೆರಿ ಗುಡ್. ತೇಜಸ್, ರುದ್ರೇಶ್ ಅಂಡ್ ಆಲ್ಸೋ ಚಿನ್ಮಯ. ಎ ಅಂತ ಹೇಳ್ಬಿಟ್ಟಿದ್ದೀರಾ. ಓಕೆ, ಎ ಅಲ್ಲ, ಆಪ್ಷನ್ ಎ ಅಲ್ಲ. ಏನಿದು? ಸಪೋರ್ಟಿವ್ ಸೆಲ್. ಓಕೆ, ಅರ್ಥ ಆಯ್ತಾ ಚಿನ್ಮಯ, ಸ್ಪಂದನ? ಅರ್ಥ ಆಯ್ತಾ ಕಾನ್ಸೆಪ್ಟು? ಅಥವಾ ಇನ್ಯಾರು ಹೇಳಿದ್ದು ಬಿ ಅಂತ? ಸಾಗರ್. ಕನ್ಫ್ಯೂಸ್ ಇದೆಯಾ ಇನ್ನೂ? ಜರ್ಮೈನಲ್ ಸೆಲ್ಸ್ ಅಂತ ಹೇಳಿದ್ರೆ ಅದು ಬೇರೆ. ಜರ್ಮೈನಲ್ ಸೆಲ್ಸ್ ಇಲ್ಲಿ ಬರೋದು ಲೇಯರ್ಗಳಲ್ಲಿ ಬಿಟ್ಟಾಕಿ, ಅವೆರಡನ್ನ ಬೇರೆ ಆಗ್ತವೆ. ಜರ್ಮ್ ಸೆಲ್ಸ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಸೆಲ್ಸ್. ರೀಪ್ರೊಡಕ್ಟಿವ್ ಸೆಲ್ಸ್ ಯಾವುದು? ಸ್ಪರ್ಮ್ಸ್. ಬಟ್ ಅವ್ರು ಕೇಳ್ತಾ ಇರೋದು ಯಾವುದನ್ನ? ಸೆರಟೋಲಿ ಸೆಲ್, ನರ್ಸ್ ಸೆಲ್. ಅವು ಸಪೋರ್ಟಿವ್ ಸೆಲ್ ಆಗಿರುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ರೈಟ್ ನೌ. ಇನ್ನೂ ಸ್ವಲ್ಪ ಡೌಟ್ ಇದ್ರೆ ಇವಾಗ ಕ್ಲಿಯರ್ ಮಾಡ್ಕೊಂಬಿಡಿ. ಎಸ್, ಆಪ್ಷನ್ ಎಸ್ ಚಿನ್ಮಯ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಐ ಹೋಪ್ ದಿಸ್ ಕ್ವೆಶನ್ is cleared. Next question. Which of the following is the endocrine tissue of the testis? Endocrine tissue of the testis. ಈಗ ಟೆಸ್ಟಿಸ್ ಲೇಬಲ್ ನೆನಪಿಗೆ ಬರಬೇಕು. ಎಂಡೋಕ್ರೈನ್ ಟಿಶ್ಯೂ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಎಸ್ ಸಾಗರ್, ಪರ್ಫೆಕ್ಟ್. ಓಕೆ, ಈಗ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಂಡೋಕ್ರೈನ್ ಟಿಶ್ಯೂ. ಎಂಡೋಕ್ರೈನ್ ಅಂತ ಹೇಳಿದ್ರೆ ಏನು? ಎಂಡೋಕ್ರೈನ್ ಅಂತ ಹೇಳಿದ್ರೆ ದೀಸ್ ಆರ್ ದ ಟಿಶ್ಯೂ ಆರ್ ದ ಗ್ಲ್ಯಾಂಡ್ which produces what? Hormones. ಅವು ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೆಸ್ಟಿಸ್ ಅಲ್ಲಿ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯಾರು?
interstitial cells are cells of Leydig, cells of the germinal epithelium, Sertoli cells are secondary spermatocytes. ಯಾವುದು ಪ್ರೀವಿಯಸ್ ಕ್ವಶನ್ ಚಿನ್ಮಯಿ? ಪ್ರೀವಿಯಸ್ ಕ್ವಶನ್ ಆರ್ ದಿಸ್ ಒನ್? ನಾನು ಎರಡನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೋಸ್ಕರ. ಇದನ್ನ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಹಿಂದಕ್ಕೂ ಕೂಡ ನಾನು ಹೋಗ್ತೀನಿ. ಓಕೆನಾ? ಎಸ್, ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ, ಸ್ಪರ್ಮ್ಯಾಟೋಸೈಟ್ಸ್ ಅಂತ. ಅಯ್ಯೋ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಟೆಸ್ಟಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಟೆಸ್ಟಿಸ್ ನಾವು ಸೆಕ್ಷನ್ ತೆಗೆದಾಗ ಏನ್ ಸಿಕ್ತು ನಿಮ್ಗೆ? ಸೊ ವಿ ಹ್ಯಾವ್ ಅಬ್ಸರ್ವ್ಡ್ ನಂಬರ್ ಆಫ್ ಕಂಪಾರ್ಟ್ಮೆಂಟ್ಸ್ ಅಂಡ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಓಕೆ, ಆ ಸೆಮಿನಿಫರಸ್ ಟ್ಯೂಬ್ಯೂಲ್ ಸುತ್ತ ಏನಿರುತ್ತೆ? ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನ ಸುತ್ತ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಗಳಿರುತ್ತೆ, ಹೌದಾ? ಸೊ ದೀಸ್ ಆರ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಓಕೆ, and here you can say the interstitial cells. Okay, so ಅದು ಆಂಡ್ರೋಜನ್ ಪ್ರೊಡ್ಯೂಸ್. ಡೈರೆಕ್ಟ್ ಆಗಿ ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ. ಆಂಡ್ರೋಜನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಹೇಳಿ? ಓಕೆ, ಎಂಡೋಕ್ರೈನ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಟಿಶ್ಯೂ ಆರ್ ದ ಗ್ಲ್ಯಾಂಡ್ ವಿಚ್ ಪ್ರೊಡ್ಯೂಸಸ್ ದ ಹಾರ್ಮೋನ್. ಕ್ಲಾಸ್ 11 ನಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಚಾಪ್ಟರ್ ಓದಿರ್ತೀರಾ ನೀವು. ಎಂಡೋಕ್ರೈನ್ ಸಿಸ್ಟಮ್ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಹಿಡಿದು ಗೋನಾಡ್ಸ್ ತನಕ ತಿಳ್ಕೊಂಡಿರ್ತೀರಾ. Okay, so they are producing the hormone. ಯಾವ ಹಾರ್ಮೋನ್ ಅದು? That is called androgen. Androgen is being produced from is ಸಾಯಿ ಕಿರಣ್ ಗೊತ್ತಿರಬೇಕಿದ್ದು, ಯಾಕೆಂದ್ರೆ ಕ್ವಶನ್ ಕೇಳಿದ್ರಿ 2 ಸಲ. ಓಕೆ, ಸೊ ಆಪ್ಷನ್, ಅರೇ ನನಗೆ ಬೇಕಾಗಿರೋ ಆನ್ಸರ್ ಸಿಗ್ತಾ ಇಲ್ವಲ್ಲ. ಯಾರು ಹೇಳಿದ್ದು ಆನ್ಸರ್? ತೇಜಸ್ ಒಬ್ರೆ ಆಪ್ಷನ್ ಎ ಅಂತ ಹೇಳಿರೋದು. ಇವಾಗ ಆಪ್ಷನ್ ಎ ಇಸ್ ದ ರೈಟ್ ಒನ್. ಇಂಟರ್ಸ್ಟಿಷಿಯಲ್ ಸೆಲ್ಸ್ ಆರ್ ಸೆಲ್ಸ್ ಆಫ್ Leydig cells. ಐ ಆಮ್ ರಿಪೀಟಿಂಗ್, Leydig cells ಆರ್ ಪ್ರೊಡ್ಯೂಸಿಂಗ್. ಇಲ್ಲಿರುತ್ತೆ ನೋಡಿ ಈ ಸೆಲ್ಸ್ಗಳು. ಸೊ Leydig ಸೆಲ್ಸ್ಗಳು ಆಂಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಪ್ಷನ್ ಎ. ಅಂಡರ್ಸ್ಟುಡ್? ಆಪ್ಷನ್ ಎ. ಸಿ ಅಲ್ಲ. ಎಸ್, Leydig ಚಿನ್ಮಯ, Leydig. ಆಪ್ಷನ್ ಎ. ಓಕೆ, ಯಾ. ಸೊ ನಾವು Leydig cells, Sertoli cells ಅನ್ನೋದೇನು ಅವಾಗಲೇ ಹೇಳಿದೆ. ಇದು 3 ತರ ನೆನ್ಪಿಟ್ಕೊಳ್ಳಿ. Sertoli cells, nurse cell, supportive cell. They nourish the developing spermatids. ಇದು ನ್ಯೂಟ್ರಿಯೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಸ್ಪರ್ಮ್ಸ್ ಗಳಿಗೆ. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಇನ್ನು ನೀವು ಓದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಬರೋದೆಲ್ಲಿ? ದಿಸ್ ಕಮ್ಸ್ ಅಂಡರ್ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಬರುತ್ತೆ. ಅದು ನಾವು ತಿಳ್ಕೊಳ್ಳೋಣ ಅದನ್ನ. ಸೆಲ್ಸ್ ಆಫ್ ಜರ್ಮೈನಲ್ ಎಪಿಥೀಲಿಯಂ, ಇಲ್ಲಿ ಇರೋದು ಜರ್ಮೈನಲ್ ಎಪಿಥೀಲಿಯಂ ಸೆಲ್ಸ್ಗಳು. ದೇ ಆರ್ ಜಸ್ಟ್ ಪ್ರೊವೈಡಿಂಗ್ ದ ಪ್ರೊಟೆಕ್ಷನ್, not support. Protection provide ಮಾಡುತ್ತೆ. Sir, when will the class 11 revision will be taken? Yes, once we complete the class 12 syllabus complete ಆದ್ಮೇಲೆ we will jump to the class 11 syllabus. ಯಾಕೆಂದ್ರೆ ನಿಮಗೆ ಕ್ಲಾಸ್ 11 12 ತುಂಬಾ ಇಂಪಾರ್ಟೆಂಟ್ ನೀಟ್ಗೆ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಎರಡನ್ನೂ ಕೂಡ ಕವರ್ ಮಾಡ್ತೀವಿ. ಫೈನಲ್ ಆಗಿ ಒಂದು ಶಾರ್ಟ್ ಲೆಕ್ಚರ್ ಅಲ್ಲಿ ಕ್ಲಾಸ್ 11 ಅನ್ನ ಮುಗಿಸ್ತೀವಿ. ಅಂಡ್ ನೆಕ್ಸ್ಟ್ ಅದಾದ್ಮೇಲೆ at last or in upcoming classes, last stages, at last, because we are focusing class 12 first. Once we have done, then we can jump to the class 11. That is the main procedure to remember the concept. ಯಾಕೆಂದ್ರೆ ಹಿಂದೆ ಓದಿರ್ತೀರಾ ನೀವು ಅದನ್ನ. ಎಕ್ಸಾಮ್ ಹತ್ರ ಬಂದಾಗ ನೀವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅದು. ಓಕೆನಾ? ಸೊ 1 year ಗ್ಯಾಪ್ ಆಗಿರುತ್ತಲ್ಲ, ಸೊ that's why. So now the answer is, you know that, interstitial cells. Next question. Okay, Chinmaya asking ಆಪ್ಷನ್ ಎ. ಆಪ್ಷನ್ಸ್ ಎಸ್. ಸೊ ನೋಡಿ, ಚಿನ್ಮಯ ಪ್ರೀವಿಯಸ್ ಕ್ವಶನ್ ಕೇಳ್ತಾ ಇದ್ರು ಅನ್ಸುತ್ತೆ. ಸೊ ಐ ಹೋಪ್ ಸೊ ದಿಸ್ ಒನ್ ಯು ಆರ್ ಆಸ್ಕಿಂಗ್, ರೈಟ್? ಸೊ ಒನ್ಸ್ ವಿ ಟೇಕ್ ದ ಸೆಕ್ಷನ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್, ದೇರ್ ಆರ್ 2 cells ಆರ್ ಪ್ರೆಸೆಂಟ್. ಯಾವ್ಯಾವುದು? ಒನ್ ಈಸ್ what is that? Spermatogonia or germ cell. Second one is Sertoli cell. Sertoli cells ನಾನು ಆಲ್ರೆಡಿ 3 times ಫಂಕ್ಷನ್ ಹೇಳಿದೆ. ದಟ್ ಪ್ರೊವೈಡ್ಸ್ ದ ನ್ಯೂಟ್ರಿಯೆಂಟ್ಸ್, ನರಿಶಸ್ ದ ಏನದು ಯಂಗ್ ಸ್ಪರ್ಮ್ಯಾಟಿಡ್ಸ್ ಅಂತ ನರಿಶ್ ಮಾಡ್ತಾ ಇದೆ, ಅನ್ನೋದು ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೆ ಅದನ್ನ ನಾವು ಆನ್ಸರ್ ಆಪ್ಷನ್ ಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಈಗ ದ ಕ್ಯಾಪ್ಸೂಲ್ ಎನ್ಕ್ಲೋಸಿಂಗ್ ದ ಟೆಸ್ಟಿಸ್ ಆಫ್ ಮ್ಯಾಮಲ್ ಆರ್ ಮೆಮೇಲಿಯಾ ಈಸ್ ಕಾಲ್ಡ್ ಆಸ್. ಮ್ಯಾಮಲ್ಸ್ ಗಳಲ್ಲಿ ಟೆಸ್ಟಿಸ್ ಅನ್ನ ಎನ್ಕ್ಲೋಸ್ ಮಾಡಿರೋ ಕ್ಯಾಪ್ಸೂಲ್ ಯಾವುದು? ವಾಟ್ ಈಸ್ ದ ಕ್ಯಾಪ್ಸೂಲ್ ವಿಚ್ encloses the testis in mammal? Tunica albuginea, tunica membrana, tunica vaginalis, tunica vasculosa. ಯಾವ್ದಿರ್ಬೋದು ಹೇಳಿ ನೋಡೋಣ. ಕ್ಯಾಪ್ಸುಲ್ ಎನ್ಕ್ಲೋಸಿಂಗ್ ದ ಟೆಸ್ಟಿಸ್ ಇನ್ ಮ್ಯಾಮಲ್ ಇಸ್ ಕಾಲ್ಡ್
ಹೇಳ್ಬೋದಾ ನಾನು 2 ಲೇಯರ್ಗಳು ಹೇಳಿದೆ ಅಲ್ಲಿ ನಾನು ನಿಮಗೆ 2 layers I have mentioned. Yes Chinmaya, thank you so much. Okay, yes ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ, 2 ಲೇಯರ್ ಹೇಳಿದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಯಾವ ಲೇಯರ್ ಕೊಟ್ಟಿರ್ತಾರೋ ಅದನ್ನ ಮಾತ್ರ ಫೋಕಸ್ ಮಾಡಿ. ಟ್ಯೂನಿಕಾ ವಜೈನಾಲಿಸ್ ಕೊಟ್ಟಿಲ್ಲ ಸರ್, ಬಿಟಾಕಿ ಸರ್. ಇದು ಇನ್ನೊಂದು ಯಾವ್ದು ಮ್ಯಾಮಲ್ಸ್ ಅಲ್ಲಿ ಇದೆ, that is option A, perfect Tejas. So please give information about time and timetable. ಯಾರದು ಸಾಯಿ ಕಿರಣ್. ಈಗ ನೀವು ಐ ಹೋಪ್ ಸೊ ಯು ಆರ್ ಓಪನಿಂಗ್ ದ ಆಪ್, ರೈಟ್? ಆಪ್ ಓಪನ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಆಪ್ ಅಲ್ಲಿ ಶೆಡ್ಯೂಲ್ ಅಥವಾ ಅನೌನ್ಸ್ಮೆಂಟ್ ಸೆಕ್ಷನ್ ಅಂತ ಇದೆ, ಶೆಡ್ಯೂಲ್ ಆರ್ ಅನೌನ್ಸ್ಮೆಂಟ್ ಸೆಕ್ಷನ್. ಪ್ಲೀಸ್ ಕ್ಲಿಕ್ ದಟ್ ಅಂಡ್ ಯು ವಿಲ್ ಸಿ ದ ಟೈಮ್ ಟೇಬಲ್. ಓಕೆ, ಏನಿಲ್ಲ, ಒಂದು ವಾರದ ಗೊತ್ತಾದ್ರೆ ಅದೇ ಒಂದು ವರ್ಷ ಪೂರ್ತಿ ಕಂಪ್ಲೀಟ್ ಆಗುತ್ತೆ, ಐ ಮೀನ್ ಕಂಟಿನ್ಯೂ ಆಗುತ್ತೆ. ಸೊ 4 to 5:45 ಒಂದು, ಇನ್ನೊಂದು 6 to 8:45 ಆರ್ ಮೇ ಬಿ ಎಷ್ಟಿರುತ್ತೆ 1 hour 45 minutes ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಒನ್. ಆಪ್ಷನ್ ಎ ರುದ್ರೇಶ್, ಆಪ್ಷನ್ ಡಿ ಅಲ್ಲ, ಆಪ್ಷನ್ ಎ. ಎಸ್ ರಾಜೇಶ್ ಅಂಡ್ ಆಲ್ಸೋ ತೇಜಸ್ ಅಂಡ್ ಚಿನ್ಮಯ, ಪರ್ಫೆಕ್ಟ್. ಆಪ್ಷನ್ ಎ ಟ್ಯೂನಿಕಾ ಆಲ್ಬಿಜಿನಿಯಾ, ನೆನ್ಪಿಡ್ಕೊಂಬಿಡಿ. ಟ್ಯೂನಿಕಾ ಆಲ್ಬಿಜಿನಿಯಾ is the outermost enclosing covering layer of the testis in mammal. Tunica albuginea. Next question. Sperm cells are produced in. Sperm cells ಗಳು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹೇಳ್ಬೋದಾ? seminiferous tubule, interstitial cells, epididymis, prostate gland. They are asking produced in, ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಕಾಲೇಜ್ 6 o'clock ಎಂಡ್ ಆಗುತ್ತೆ. ಓಕೆ ಚಿನ್ಮಯ, ಓಕೆ, ಆರ್ ಯು ಎಕ್ಸ್ಪೆಕ್ಟಿಂಗ್ ದ ಕ್ಲಾಸಸ್ ಆಫ್ಟರ್ 6 o'clock or what else? So okay, in that cases you can watch the recorded classes as well, but ಈ ತರ ಇಂಟ್ರಾಕ್ಷನ್ ಕಡಿಮೆ ಆಗ್ಬಿಡುತ್ತೆ ಅಲ್ವಾ, ಅದೊಂದು ಕರೆಕ್ಟ್. ಬಟ್ ವಿ ವಿಲ್ ಇನ್ಫಾರ್ಮ್ ಅಬೌಟ್ ದ ಅಪ್ಕಮಿಂಗ್ ರೀಶೆಡ್ಯೂಲಿಂಗ್. ನಮ್ಗೆ ಗೊತ್ತಿದೆ some of the colleges are that runs up to 5:30 6 o'clock. In that cases we will try to connect with our other team as well. In that cases we will inform Chinmaya. Okay na, I will consider this 5:30 6 o'clock ಗೆ ನಿಮ್ಮ ಕ್ಲಾಸ್ಗಳು ಮುಗಿಯೋದು ಅಂತ. ಓಕೆ, ಯಾ ಶೋರ್. ಯಾವ್ದು ಹೇಳ್ತಿದ್ದಾರೆ ಇವಾಗ? ಸೆಮಿನಿಫೆರಸ್ ಟ್ಯೂಬ್ಯೂಲ್, ತೇಜಸ್ ಹೇಳ್ತಾ ಇದ್ದಾರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ. ಬೇರೆ ಆನ್ಸರ್ ಏನಿರಬಹುದು? and again we are talking about a sperm cells. Okay, sperm cells nothing but male reproductive cells. You can say male gametes. These are called male gametes ಅಂತ ಹೇಳ್ತೀವಿ. ಓಕೆ, ಸೊ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ವೆರಿ ಸಿಂಪಲ್. ಖಂಡಿತ ಚಿನ್ಮಯ, ಅಂಡ್ ವಿ ವಿಲ್ ಇನ್ಫಾರ್ಮ್ ಅಬೌಟ್ ಇಟ್. ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಸ್ ದ ರೈಟ್ ಆನ್ಸರ್. ಖಂಡಿತ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಆಗಲ್ಲ. ಇಂಟರ್ಸ್ಟಿಷಿಯಲ್ ಸೆಲ್ಸ್ ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ? ಯಾವಾಗ್ಲೂ ನೆನ್ಪಿಟ್ಕೊಂಡ್ಬಿಡಿ, ಇದನ್ನ ಮರಿಬಾರ್ದು. ಡೋಂಟ್ ಫರ್ಗೆಟ್ ದಿಸ್. ಇಂಟರ್ಸ್ಟಿಷಿಯಲ್ ಸೆಲ್ಸ್ ಆರ್ ಆಲ್ಸೋ ನೋನ್ ಆಸ್ ಲೇಡಿಕ್ ಸೆಲ್ಸ್. ಲೇಡೀಸ್ ಅಲ್ಲ ಇದು, ಲೇಡಿಕ್ ಸೆಲ್ಸ್ that produces androgen. ಅದು ಆಂಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಎಪಿಡೈಡಮಿಸ್ that stores the non-motile sperm ಫಂಕ್ಷನ್ ಬರಿತಾ ಇದೀನಿ ಬೇರೆದು. ನೆಕ್ಸ್ಟ್ prostate gland, as I said, that produces milky substance ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, that contains or rich in calcium, lipid and also certain enzyme. The right answer is option A, seminiferous tubule. Okay. Okay Sai, your class is end at 4:30. Yeah, fine. Yeah, thank you so much for answering as well as your information, and we will try to reschedule it. ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ಖಂಡಿತ. ಈಗ ಇನ್ನೊಂದು, ಇದು ನೀವು ಹೇಳ್ಬಿಡ್ಬೋದು, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಗಳಲ್ಲಿ ಕೇಳ್ತಾರೆ ಈ ತರ ಕ್ವಶನ್ ಗಳನ್ನ. ಟ್ರೈ ಟು ಐಡೆಂಟಿಫೈ ದ ಪಾರ್ಟ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಟು ಯು. ಸೊ ಈ ಪಾರ್ಟ್ ಯಾವುದು? ವಾಟ್ ಇಸ್ ಪಿ, ವಾಟ್ ಇಸ್ ಕ್ಯೂ, ವಾಟ್ ಇಸ್ ಆರ್ ಅಂಡ್ ಎಸ್, ಯಾವುದು ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಪಿ ಕ್ಯೂ ಆರ್ ಎಸ್. ಸೊ ಏನಿದೆ ನೋಡಿ, ಯೂಟರಸ್ ಯಾವುದು ಅಂತ ಇಲ್ಲಿ ನೋಡ್ಕೊಂಬಿಡಿ. ಫಸ್ಟ್ ಪಿ ಅಂದ್ರೆ ಏನು? ಪಿ ಇಸ್ ದ ವ್ಯಾಸ್ difference. So next Q ಅಂತ ಹೇಳಿದ್ರೆ ಏನು? Q is, the line is arising from here. This is commonly called seminal vesicle.
and R is the prostate gland, and S is S ಅನ್ನೋದು ತುಂಬಾ ಚಿಕ್ಕದಾಗಿರೋದು pea sized glands. They are called Cowper's gland, bulbourethral gland. ಈಗ ಆನ್ಸರ್ ಮಾಡಬಹುದಾ? ಏ ಬಂತು, ಪಿ ಅನ್ನೋದು ವ್ಯಾಸ್ ಡಿಫರೆನ್ಸ್, ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಆಗಿರಬೇಕು. ಅಂಡ್ ನೆಕ್ಸ್ಟ್ ಸೆಮಿನಲ್ ವೆಸಿಕಲ್, ಆರ್ ಅನ್ನೋದೇನಾಗಿದೆ ನೋಡಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗಿದೆಯಾ? ಕರೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ಬರೀ ಅನ್ಕೊಂತೀರಿ, ಎಸ್ ಪರ್ಫೆಕ್ಟ್. ಆಪ್ಷನ್ ಸಿ ಅಲ್ಲ. ಪ್ರೀವಿಯಸ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡಬೇಕಾ? ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಒನ್. ವ್ಯಾಸ್ ಡಿಫರೆನ್ಸ್, ಸೆಮಿನಲ್ ವೆಸಿಕಲ್, prostate gland, bulbourethral gland. So previous question, yes, ide ankonತೀನಿ. Sperm cells are also known as male gametes. So these are produced within the testis. Testis ನ ಒಳಭಾಗದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಟೆಸ್ಟಿಸ್ ಒಳಭಾಗ ಅಂದ್ರೆ ಈ ತರ ಇರುತ್ತೆ. ಅದರಲ್ಲಿ ನಾನು ಅವಾಗಲೇ ಹೇಳಿದೆ ಈ ತರ ಕಂಪಾರ್ಟ್ಮೆಂಟ್ಸ್ ಗಳಿರುತ್ತೆ. ಇದರಲ್ಲಿ ಈ ತರ ಕಾಯ್ಲ್ಡ್ ಸ್ಟ್ರಕ್ಚರ್ ಇರುತ್ತೆ. ಇದು ಸೆಮಿನಿಫರಸ್ ಟ್ಯೂಬ್ಯೂಲ್. ದೀಸ್ ಆರ್ ಕಾಲ್ಡ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಇದನ್ನೇ ನಾನು ಇಲ್ಲಿ ಎನ್ಲಾರ್ಜ್ ಮಾಡಿ ಬರ್ತಿದ್ದು ಈ ತರ ಸೆಮಿನಿಫರಸ್ ಟ್ಯೂಬ್ಯೂಲ್ ಸೆಕ್ಷನ್ ST ಅಂತ ಹೇಳ್ಬಿಟ್ಟು. ಇದು ಈ ಸ್ಪರ್ಮೆಟೋಗೋನಿ ಏನಾಗುತ್ತೆ, ದಟ್ ಡೆವಲಪ್ಸ್ ಇನ್ ಟು ಸ್ಪರ್ಮ್. ಇದು ಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಓಕೆ, ಸೊ ದ ಆಪ್ಷನ್ ಎ ಇದಕ್ಕೆ. ಈಗ ನಾನು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೊಟ್ಟಿದ್ದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗಿತ್ತು. ನೆಕ್ಸ್ಟ್, ICSH acts on. ICSH ಅನ್ನೋದು ಯಾವುದ್ರ ಮೇಲೆ ಆಕ್ಟ್ ಮಾಡುತ್ತೆ? ICS ಅಂತ ಹೇಳಿದ್ರೆ ಏನು? interstitial cells stimulating hormone. So this is also known as luteinizing hormone. ಯಾವುದ್ರ ಮೇಲೆ ಆಕ್ಟ್ ಮಾಡುತ್ತೆ? ಓಕೆ, ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಎಲ್ ಅಂತ ನೋಡಿ, ಲ್ಯೂಟಿನೈಸಿಂಗ್ ಹಾರ್ಮೋನ್ ಎಲ್. ಸೊ ಇದು ಯಾವ್ದ್ರ ಮೇಲೆ ಆಕ್ಟ್ ಮಾಡುತ್ತೆ? ಯಾವ ಸೆಲ್ ಮೇಲೆ ಆಕ್ಟ್ ಮಾಡುತ್ತೋ ಅದೇ ಸೆಲ್ಲು ಈ ವರ್ಡ್ ಇಂದಾನೆ, ಲೆಟರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ನ ಸಾಯಿ ಕಿರಣ್. ಸೊ ಆಪ್ಷನ್ ಸ್ಪರ್ಮೆಟೋಗೋನಿಯಾ ಅಲ್ಲ, ನರ್ಸ್ ಸೆಲ್ ಅಲ್ಲ, ಲೇಡಿಕ್ ಸೆಲ್ಸ್ ಇಸ್ ದ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಲೇಡಿಕ್ ಸೆಲ್ಸ್. ವೆರಿ ಗುಡ್. ತೇಜಸ್, ರಾಜೇಶ್, ಚಿನ್ಮಯಿ ಅಂಡ್ ತೇಜಸ್ ಅಗೈನ್, ಲೇಡಿಕ್ ಸೆಲ್ಸ್. ಪರ್ಫೆಕ್ಟ್. ಸೊ ಒಂದು ಲೆವೆಲ್ ಬರ್ತಾ ಇದ್ದೀರಾ ಇವಾಗ, ಎಲ್ಲರೂ ಕೂಡ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ದ ಮೇಲ್ ಆಕ್ಸೆಸರಿ ಡಕ್ಟ್ ಇನ್ಕ್ಲೂಡ್ಸ್. ನಾನು ಅವಾಗಲೇ ಹೇಳಿದೆ. ಸೊ ಇದನ್ನ 2023 KCET ಅಲ್ಲಿ 20th of May, ಇವತ್ತು 22nd, ಡೇ ಬಿಫೋರ್ ಎಸ್ಟರ್ಡೇ ಇದನ್ನ ಕೇಳಿದ್ರು ಎಕ್ಸಾಮ್ ಅಲ್ಲಿ. ಸೊ ಏನದು? ದ ಮೇಲ್ ಆಕ್ಸೆಸರಿ ಡಕ್ಟ್ ಇನ್ಕ್ಲೂಡ್ಸ್ ಏನಿರುತ್ತೆ? ರೀಟೆಡ್ ಟೆಸ್ಟಿಸ್, ವ್ಯಾಸ ಇಫರೆನ್ಷಿಯಾ, ಎಪಿಡೆಡಮಿಸ್, ವ್ಯಾಸ್ ಡಿಫರೆನ್ಸ್. ನೆಕ್ಸ್ಟ್, ರೀಟೆಡ್ ಟೆಸ್ಟಿಸ್, ವ್ಯಾಸ ಇಫರೆನ್ಷಿಯಾ, ಎಪಿಡೆಡಮಿಸ್, ನಾಟ್ ಸೆಮಿನಲ್ ವೆಸಿಕಲ್. ಇದು ಆನ್ಸರ್ ಆಗಲ್ಲ. ನೆಕ್ಸ್ಟ್, ರೀಟೆಡ್ ಟೆಸ್ಟಿಸ್ ಯುರೇತ್ರ ಅಲ್ಲ. ಸೊ ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ನೆಕ್ಸ್ಟ್, ರೀಟೆಡ್ ಟೆಸ್ಟಿಸ್, ವ್ಯಾಸ ಇಫರೆನ್ಷಿಯಾ, ಸೆಮಿನಲ್ ವೆಸಿಕಲ್. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಗುಡ್ ವಿನಯ್, ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಲವು ಕ್ವಶನ್ಗಳು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಸಬ್ಜೆಕ್ಟಿವ್ ಕ್ವಶನ್ಗಳನ್ನ ಕೇಳ್ತಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ರೈಟ್. ಸೊ ಪ್ಲೀಸ್ ಫೋಕಸ್ ಹಿಯರ್. ಹಾಗೆ ಫೋಕಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಡಯಾಗ್ರಾಮ್ ಯಾವ ತರ ಇರುತ್ತೆ, ಓಕೆ, ಯಾವ ತರ ಕೇಳ್ಬೋದು ಅವರು ಅಂತ ಹೇಳ್ಬಿಟ್ಟು. ಓಕೆ, ದಿಸ್ ಈಸ್ ದ ಪಾರ್ಟ್ ದಟ್ ಐ ಆಮ್ ರೈಟಿಂಗ್. ಫಸ್ಟ್ ನಾವೇನ್ ಮಾಡಬೇಕು? ವಿ ಮಸ್ಟ್ ರೈಟ್ ದ ಯೂರಿನರಿ ಬ್ಲಾಡರ್. ಫಸ್ಟ್ ಯೂರಿನರಿ ಬ್ಲಾಡರ್ ಬರೀಬೇಕು. ದೆನ್ ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ದಟ್ ಯುರೇತ್ರ ಡೌನ್ವರ್ಡ್ಸ್. ಕಂಟಿನ್ಯೂ ಮಾಡಿದೆ. ಅಂಡ್ ಐ ಆಮ್ ರೈಟಿಂಗ್ 2 layers ಅಬೋವ್ ದಿಸ್ ಒನ್. ಸೊ ಇದ್ರ ಮೇಲ್ಭಾಗದಲ್ಲಿ ಒಂದು ಲೇಯರ್ ನ ಬರೆದು ಗ್ಲ್ಯಾನ್ಸ್ ಪೆನಿಸ್ ಅನ್ನ ಬರಿತಾ ಇದ್ದೀನಿ. ಐ ಆಮ್ ಜಸ್ಟ್ ರೈಟಿಂಗ್ ದ ಗ್ಲ್ಯಾನ್ಸ್ ಪೆನಿಸ್ ಅಂತ ಹೇಳಿದ್ರೆ ದ ಬಲ್ಜ್ಡ್ ಪೋರ್ಷನ್ ಆಫ್ ದ ಪೆನಿಸ್. ಒನ್ ಮೋರ್ ಲೇಯರ್. ಓಕೆ, ಈ ತರ ಇನ್ನೊಂದು ಲೇಯರ್ ನ ಬರಿಬೇಕು. And I'm just extending the part like this, soft tissue. Okay, so that's the penis part ಆಯ್ತು. Then when it comes to the testicles ಅನ್ನ ಬೇರೆ ಕಲರ್ ಅಲ್ಲಿ ಬರೆಯೋಣ. I'm just writing in yellow color. I'm writing here. 2 testicles ಗಳು ಇಲ್ಲಿ ಮತ್ತೆ ಇಲ್ಲಿ ಬರಿತಾ ಇದ್ದೀನಿ. I'm trying to write the epididymis here. Epididymis. So now connect the epididymis here. ಈ ತರ ಡಬಲ್ ಲೇಯರ್ ಅಲ್ಲಿ ಕನೆಕ್ಟ್ ಮಾಡಿ. So now
that is moving inside ಅಲ್ಲ ಅದು near the urinary bladder. So here also the same thing you have to write. Okay, ಈ ತರ ಬರ್ದು ಡಯಾಗ್ರಾಮ್ ಕೇಳ್ತಾರೆ ನಿಮ್ಮ, ಅದು 5 marks ಕೇಳ್ತಾರೆ ಇದು, ಅದಕ್ಕೆ ನಾನು ಪದೇ ಪದೇ ಯಾವಾಗ್ಲೂ ಕೂಡ ಇದನ್ನ ಫೋಕಸ್ ಮಾಡ್ತಿರ್ತೀನಿ ಎಕ್ಸ್ಪ್ಲೈನ್ ಮಾಡುವಾಗ. So now I'm just writing 2 parts. One is the leaf-like structure, another one is the common ejaculatory duct. Next, prostate gland here. Prostate gland and bulbourethral gland. That's it. So ಇದನ್ನ ಎಸ್ ಸಾಯಿ ಕಿರಣ್ ಏನಾದ್ರು ಆನ್ಸರ್ ಬೇಕಾ ನಿಮ್ಗೆ? ಸೊ ಇದು ಡಯಾಗ್ರಾಮ್ ಕೇಳ್ತಾರೆ ಕಾಮನ್ ಆಗಿ. ಜಸ್ಟ್ ರಿಮೆಂಬರ್ ದಿಸ್. ಒಂದು ಶಾರ್ಟ್ ಕೂಡ ವಿಡಿಯೋ ಮಾಡಿದೀನಿ ನಾನು ಇದ್ರ ಬಗ್ಗೆ, ನಿಮ್ಮ ಯೂಟ್ಯೂಬ್ ಸೆಕ್ಷನ್ ಅಲ್ಲಿ ಸಿಗುತ್ತೆ ಇದು. ಸೊ ಲೇಬಲ್ ಕೂಡ ಮಾಡಬೇಕಾಗತ್ತೆ. ಟೆಸ್ಟಿಸ್ ಅಂತ ಹೇಳಿ, ನೆಕ್ಸ್ಟ್ ವ್ಯಾಸ್ ಡಿಫರೆನ್ಸ್ ಅಂತ ಹೇಳಿ, ವ್ಯಾಸ್ ಡಿಫರೆನ್ಸ್ ನೋಡಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಒನ್ ಇಸ್ ಸೆಮಿನಲ್ ವೆಸಿಕಲ್, ದಿಸ್ ಒನ್ ಇಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್, and this one is bulbourethral gland, BUG, bulbourethral gland. Now this is the urethra, and this is the penis. This is the glans penis anta helidre ಸ್ವಲ್ಪ ಏನಾಗಿದೆ ಬಲ್ಜ್ ಆಗಿರೋ ಪೋರ್ಷನ್ ಅಂತ. ಇನ್ನು ಉಳಿದಾಗೆ ವ್ಯಾಸ್ ಡಿಫರೆನ್ಸ್ ಆಯ್ತು. and these are the labels you have to mention. Okay, ಡಯಾಗ್ರಾಮ್ ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, what are the accessory glands ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಎಕ್ಸ್ಪ್ಲೈನ್ ಇನ್ ಬ್ರೀಫ್. ಆಕ್ಸೆಸರಿ ಗ್ಲ್ಯಾಂಡ್ಸ್ ಗಳು ಯಾವ್ಯಾವುದು, ಗ್ಲ್ಯಾಂಡ್ ಗಳು ಯಾವ್ಯಾವುದು ಅಂತ ಹೇಳ್ಬೋದಾ? ಯಾವ್ದಾದ್ರು ಒಂದು ಕ್ವಶನ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಲಾಸ್ಟ್ ಕ್ವಶನ್. ಓಕೆ, ಯು ಶುಡ್ ರೈಟ್ ಇಟ್, ಒಂದ್ಸಲ ಬರಿಬೇಕು ಅದನ್ನ. ಸೊ ವಾಟ್ ಆರ್ ದ ಆಕ್ಸೆಸರಿ ಗ್ಲ್ಯಾಂಡ್ಸ್? ಸೊ ದಿಸ್ ಈಸ್ ದ ಥರ್ಡ್ ಟೈಮ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಟ್. ಸೊ ಒನ್ ಇಸ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆ, ಒಂದು. ಸೆಕೆಂಡ್ ಒನ್ ಈಸ್ ಸೆಮಿನಲ್ ವೆಸಿಕಲ್, and third one is bulbourethral gland. So ಇನ್ನೊಂದು ಕೇಳ್ತಿದ್ದಾರೆ ಅವರು, ಎಕ್ಸ್ಪ್ಲೈನ್ ಇನ್ ಬ್ರೀಫ್ ಅಂತ. ಸಿಂಪಲ್. ಈಗ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಸೊ ದೇ ಆರ್ ಪ್ರೊಡ್ಯೂಸಿಂಗ್ ದ ಮಿಲ್ಕಿ ಸಬ್ಸ್ಟೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರಲ್ಲಿ ಏನಿರುತ್ತೆ? ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ, ಲಿಪಿಡ್ ಆಸ್ ವೆಲ್ ಆಸ್ ಸರ್ಟನ್ ಎನ್ಸೈಮ್ಸ್, ಕೆಲವು ಎನ್ಸೈಮ್ಸ್ ಗಳಿರುತ್ತೆ, ನೆನ್ಪಿಟ್ಕೊಬೇಕದನ್ನ. ನೆಕ್ಸ್ಟ್, ಸೆಮಿನಲ್ ವೆಸಿಕಲ್ಸ್ ಆಲ್ಕಲೈನ್ ವಾಟರಿ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಲ್ಕಲೈನ್ ವಾಟರಿ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಕಂಟೈನ್ ರಿಚ್ ಅಮೌಂಟ್ ಆಫ್ ಫ್ರಕ್ಟೋಸ್. ಇದರಲ್ಲಿ ಫ್ರಕ್ಟೋಸ್ ಇರುತ್ತೆ. ನೆಕ್ಸ್ಟ್, bulbourethral gland ಪ್ರೊಡ್ಯೂಸಿಂಗ್ ಮ್ಯೂಕಸ್, ಹೆಲ್ಪ್ಸ್ ಇನ್ ಲ್ಯೂಬ್ರಿಕೇಶನ್ ಅಲ್ಲಿ ಸಹಾಯ ಮಾಡುತ್ತೆ ಡ್ಯೂರಿಂಗ್ ಕಾಯಿಟಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಈ ತರ ಕ್ವಶನ್ ಗಳನ್ನ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಟ್ರೈ ಟು ಎಕ್ಸ್ಪ್ಲೈನ್ ಯುವರ್ ಸೆಲ್ಫ್. ಏನದು? ದಿಸ್ ಇಸ್ ದ ಹೋಮ್ವರ್ಕ್ ಕ್ವಶನ್ ಫಾರ್ ಯು. ಸೊ ಇನ್ಸ್ಟೆಡ್ ಆಫ್ ಕ್ವಶನ್ ನೆಕ್ಸ್ಟ್ ಟೈಮ್ ಐ ವಿಲ್ ಪುಟ್ ಇಟ್ ಆಸ್ ಹೋಮ್ವರ್ಕ್ ಓನ್ಲಿ. ಹೋಮ್ವರ್ಕ್ ಅಂತಾನೆ ಹಾಕ್ತೀನಿ. ದ ಕ್ವಶನ್ ಇಸ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಯಾರೋ ಕೇಳಿದ್ರಿ ಸರ್ ಪಾಯಿಂಟ್ ವೈಸ್ ಬರೀರಿ ಅಂತ. ಯು ಆಸ್ಕ್ ದಿಸ್ ಟು ರೈಟ್ the structure in a point wise. The same question I have given here. Explain the structure of seminiferous tubule. ಅದನ್ನ ನಾವು ಪಾಯಿಂಟ್ ವೈಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಇವಾಗ? ಸೊ ಗಿವ್ ಮಿ ದ ಥಮ್ಸ್ ಅಪ್ ಇಫ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಜಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಜಾಸ್ತಿ ಓದಿಲ್ಲ ನಾವು, ಒಂದು ಪೇಜ್ ಅಷ್ಟೇ ಇವಾಗ ಓದಿರೋದು, ತಲೆ ಕೆಡ್ಸ್ಕೊಂಬೇಡಿ. ನೆಕ್ಸ್ಟ್ ಇನ್ನೊಂದು ಪೇಜ್ ಓದ್ತೀವಿ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಈಸಿ ಇತ್ತ ಕಾನ್ಸೆಪ್ಟು? ಸ್ವಲ್ಪ ಹೊಸದಾಗಿ ಅನಿಸ್ತಾ ಇರುತ್ತೆ ಕೆಲವು ಕಾನ್ಸೆಪ್ಟ್ಗಳು ನಿಮ್ಗೆ. Okay, so thank you so much Akshaya, and this will continue, don't worry, this teaching will continue till the end of your syllabus. Complete ಮಾಡೋಣ ಇದೇ ತರ. So please be attend all the classes. ನಿಮ್ಮ ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ I am going to take the one more topic called the female reproductive system. ಕಂಪ್ಲೀಟ್ ಆಗಿ ನಿಧಾನವಾಗಿ ತಿಳ್ಕೊಳ್ಳೋಣ. DPP ಡೌನ್ಲೋಡ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಆಲ್ ದ ಕ್ವಶನ್. ಓಕೆ, ಏನಾದ್ರು ಡೌಟ್ಸ್ಗಳಿದ್ರೆ ಕ್ಲಾಸ್ ಆದ್ಮೇಲೂ ಕೂಡ ನೀವು ಅಲ್ಲಿ ಡೌಟ್ಸ್ಗಳನ್ನ ಬರಿಬಹುದು. ಐ ಆಮ್ ಗೋಯಿಂಗ್ ಟು ಆನ್ಸರ್ ಇವನ್ ಆಫ್ಟರ್ ದ ಕ್ಲಾಸ್. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಜಾಯ್ನೆಸ್ ಕಂಟಿನ್ಯೂ ಆಗುತ್ತೆ, ಡೋಂಟ್ ವರಿ. This will continue till the end of the completion of the chapter and syllabus. Okay, so thank you so much everyone. Stay back. Maybe ನಿಮಗೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಇರಬಹುದು. ಆ ಲಾಸ್ಟ್ ಹೋಮ್ವರ್ಕ್ ಕ್ವಶನ್ ಕೊಟ್ಟಿದ್ನಲ್ಲ, ಬರೀಲಿಕ್ಕೆ ಟ್ರೈ ಮಾಡಿ ಪ್ಲೀಸ್. ಬರೀಬೇಕು ಪ್ಲೀಸ್ ಅಂತ ಕೇಳ್ಕೊಳಂಗ ಆಗಿದೆ ಇವಾಗ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಮ್ಯಾಥ್ಸ್ ಕ್ಲಾಸ್ ಯಾವಾಗಿರುತ್ತೆ? ನಾಳೆಯಿಂದ ಇರುತ್ತೆ, ಮೇ ಬಿ
23rd ಆನ್ವರ್ಡ್ಸ್ ಇರುತ್ತೆ, PCM ಅಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ತಗೊಬಹುದು. ಆಕ್ಸೆಸರಿ ಗ್ಲ್ಯಾಂಡ್ಸ್ ಮೀನ್ ಇಟ್ ಹೆಲ್ಪ್ಸ್ ಟು ಮೂಮೆಂಟ್ ಆಫ್ ದ ಸ್ಪರ್ಮ್ಸ್, ರೈಟ್? No. Accessory glands alla. Accessory duct. Ducts are helps in the movement of the sperm. Gland ಅನ್ನೋದು that helps to facilitate the efficiency of the sperm. Sperm the efficiency ಜಾಸ್ತಿ ಮಾಡುತ್ತೆ. Chemicals produce ಮಾಡಿ, calcium produce ಮಾಡಿ, fructose produce ಮಾಡಿಬಿಟ್ಟು. Okay? Yeah. Thank you so much everyone. Rudresh, Spandana and Akshaya, Sai Kiran, Tejas, Chaitanya. Yeah, the last one Chaitanya. That is the structure of seminiferous tubule. ನಾನು ಬರ್ತಿದ್ದೆ ನೋಡಿ, ಒಂದ್ಸಲ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂಡ್ ಮತ್ತೆ ಸಿಗೋಣ ನಾಳೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಓಕೆ, ಬಾಯ್ ಬಾಯ್. ಬಾಯ್ ಎವ್ರಿ ಒನ್, ಟೇಕ್ ಕೇರ್, ಗುಡ್ ಈವ್ನಿಂಗ್.